ಎಲ್ರಿಗೂ ನಮಸ್ಕಾರ. ಮೈಸೂರಿನ ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನಲ್ ಮೂಲಕ ನನ್ನ ಅನುಭವಗಳನ್ನ ತಾವು ಅನೇಕ ಅಧ್ಯಾಯಗಳ ಮೂಲಕ ನೋಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ನಂಜನಗೂಡು ವಾಮನ್ ರಮೇಶ್ ಮಾಡುವ ಪೂರ್ವಕ ನಮಸ್ಕಾರಗಳು. ನೋಡಿ, ಕೇಳೋರಿದ್ದಾರೆ, ನೋಡೋರಿದ್ದಾರೆ ಅಂದ್ರೆ ಹೇಳೋರಿಗೆ ಮಾಡೋರಿಗೆ ಬಹಳ ಖುಷಿ ಬರುತ್ತೆ. ನಾನು ವಿಶೇಷವಾಗಿ ಆದಿತ್ಯ ಲೋಕೇಶ್ ಅವರಿಗೆ ಹಾರ್ದಿಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ನನ್ನ ಮನೆಯಲ್ಲಿ, ನನ್ನ ತಲೆಯಲ್ಲಿ ತುಂಬಾ ಸ್ಟಾಕ್ ಇದೆ, ಅನೇಕ ವಿಷಯಗಳು. ನಾನು ಕಳೆದ ವಾರ ತಮಗೆ ಹೇಳ್ತಾ ಇದ್ದೆ, ಈಗ ರೇಡಿಯೋದಲ್ಲಿ ನಾಟಕ ಬರೆಯುವಂತ ನಾಟಕಕಾರ ನಟನಾಗಲ್ಲ, ನಿರ್ದೇಶಕನಾಗಲ್ಲ. ಹಾಗೆ ರಂಗಭೂಮಿ ಮೇಲೆ ಬರೆದಂತ ನಾಟಕಕಾರ ನಟನಾಗೋದಿಲ್ಲ, ನಿರ್ದೇಶಕನಾಗೋದಿಲ್ಲ. ಸಿನಿಮಾದಲ್ಲಿ ಸಿನಿಮಾ ಸಂಪರ್ಕ ಇದ್ದವರು, ರಂಗಭೂಮಿ ಸಂಪರ್ಕ ಇದ್ದವರು ಅಂಕಣಗಳನ್ನು ಬರಿಬಹುದು, ಪುಸ್ತಕಗಳನ್ನು ಬರೆಯಕ್ಕಾಗಲ್ಲ. ಮತ್ತೆ ರೇಡಿಯೋದಲ್ಲಿ ನಟನಾಗಿದ್ದವನು ಅಲ್ಲಿ ನಾಟಕ ನಿರ್ಮಾಣ ಮಾಡೋದಾಗ್ಲಿ, ನಿರ್ದೇಶನ ಮಾಡೋದಾಗ್ಲಿ, ಅಂಕಣಗಳನ್ನು ಬರೆಯೋದಾಗ್ಲಿ ಮಾಡಲ್ಲ. ಆದ್ರೆ ದೈವ ಪ್ರೇರಣೆಯಿಂದ, ದೈವ ಸಂಕಲ್ಪದಿಂದ, ನನ್ನ ಪೂರ್ವ ಜನ್ಮದ ಪುಣ್ಯದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ, ನಮ್ಮ ಮುತ್ತಜ್ಜಿಯರ ಆಶೀರ್ವಾದದಿಂದ, ನಮ್ಮ ಕುಟುಂಬಗಳ ಆಶೀರ್ವಾದದಿಂದ ನಾನಿವತ್ತು ಅನೇಕ ವಿಷಯಗಳನ್ನ ತಿಳ್ಕೊಂಡು, ಅನೇಕ ವಿಷಯಗಳನ್ನ ತಲೆಯಲ್ಲಿ ತುಂಬಿಕೊಂಡು ಪುಸ್ತಕ ರೂಪದಲ್ಲಿ, ಅಂಕಣ ರೂಪದಲ್ಲಿ, ಸಂದರ್ಶನಗಳ ರೂಪದಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಅಂದ್ರೆ ನನ್ನ ನೆನಪಿನ ಶಕ್ತಿ ಇಷ್ಟು ಚೆನ್ನಾಗಿರೋದಕ್ಕೆ ಅನೇಕ ಕಾರಣಗಳಿದೆ. ನನ್ನ ತಾಯಿ ಕುಂಜಮ್ಮ ಅಂತ ಸರಸ್ವತಿಪುರಮಲ್ಲಿ ಇದ್ರು, ಲಕ್ಷ್ಮೀ ಅಮ್ಮ ಅಂತ. ಅವರು ನಾನು ಚಿಕ್ಕ ಮಗು ಆಗಿದ್ದಾಗ ಧ್ವನಿ ಚೆನ್ನಾಗಿರ್ಬೇಕಂತ ಕತ್ತೆ ಹಾಲು ಕುಡಿಸ್ತಿದ್ರು ಅಂತ ಹೇಳಿದ ನೆನಪು. ಹೀಗಾಗಿ ನನ್ನ ಧ್ವನಿ ಇವತ್ತಿಗೂ ಸಹ 75ರಲ್ಲೂ ಸಹ ಸ್ಪಷ್ಟವಾಗಿದೆ. ಎರಡನೇದು, ನೆನಪಿನ ಶಕ್ತಿ ಚೆನ್ನಾಗಿರ್ಬೇಕಾದ್ರೆ ಮತ್ತೆ ಮತ್ತೆ ಮಾತಾಡಬೇಕು. ನಾನು ನಮ್ಮ ವೃದ್ಧ ಮಿತ್ರರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವು ವಯಸ್ಸಾದಂಗೆ ಮಾತಾಡೋದು ಕಮ್ಮಿ ಮಾಡ್ಬಿಡ್ತೀರಿ, ಆಯಾಸ ಆಗುತ್ತೆ ಅಂತ ಹೇಳಿ. ಮಾತನ್ನ ಕಮ್ಮಿ ಮಾಡಬೇಡಿ, ಅನುಭವಗಳನ್ನ ಹಂಚ್ಕೊಳ್ಳಿ. ಯಾರು ಇಲ್ದೇರೆ ಗೋಡೆಗೆ ಮಾತಾಡಿ, ನಿಮ್ಮಷ್ಟಕ್ಕೆ ನೀವೇ ಮಾತಾಡಿ. ಜನ ಬೇಕಾದ್ರೆ ಹುಚ್ಚರು ಮೂರ್ಖರು ಅನ್ಕೊಳ್ಳಿ, ನೀವು ಮಾತಾಡ್ತಾನೆ ಇದ್ರೆ ನಿಮ್ಮ ಮಾತು ಚೆನ್ನಾಗಿರುತ್ತೆ, ನಿಮ್ಮ ಧ್ವನಿ ಚೆನ್ನಾಗಿರುತ್ತೆ. ಬಾಯ್ ಬಿಟ್ಟು ಮಾತಾಡ್ಬೇಕು, ಮನಸ್ಸಲ್ಲಿ ಮಾತಾಡೋದಲ್ಲ. ಈಗ ಒಂದು ಉದಾಹರಣೆ ಕೊಡ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನ್ನ ಜೊತೆ 46 ವರ್ಷ ಕೈ ಹಿಡಿದಿದ್ದಂತ ನನ್ನ ಹೆಂಡತಿ ಉಮಾ ರಮೇಶ್ ಈಗ ನನ್ನ ನಗಲಿ 4 ತಿಂಗಳಾಗ್ತಾ ಬಂತು. ನನಗೆ ದುಃಖ ಇದೆ, ಸಂಕಟ ಇದೆ, ನೋವಿದೆ, ಏನು ಮಾತಾಡಕ್ಕಾಗಲ್ಲ, ಅಳು ಬರುತ್ತೆ. ಆದರೆ ಮನೆ ತುಂಬಿರುವಂತ ಆಕೆ ಅನುಭವಗಳು, ಆಕೆಯ ಫೋಟೋಗಳು, ಆಕೆ ಮುಟ್ಟಿದಂತ ಪರಿಕರಗಳು, ಆಕೆ ಧರಿಸಿದಂತ ಬಟ್ಟೆಗಳು, ಇವೆಲ್ಲವುಗಳ ಮೂಲಕ ನಾನು ಅವಳ ಜೊತೆ ಮಾತಾಡ್ತಾ ಇದ್ದೀನಿ. ಅವಳು ಇಲ್ಲ ಅಂತ ತಿಳ್ಕೊಂಡಿಲ್ಲ ನಾನು. ಅರ್ಧನಾರೀಶ್ವರ ತತ್ವ ಅಂತ ಹೇಳಿ ನೋಡಿ, ನಾನು ಈ ಪುಸ್ತಕ ಬರೆದಿದ್ದೀನಿ ಮದುವೆ ಬಗ್ಗೆ, ಅರ್ಧನಾರೀಶ್ವರ ತತ್ವ ಅಂತ ಹೇಳಿ. ಈಶ್ವರ ಒಬ್ನೇ ಅಲ್ಲ ಅರ್ಧನಾರೀಶ್ವರ, ವಿಷ್ಣು ಒಬ್ನೇ ಅಲ್ಲ ಅರ್ಧನಾರೀಶ್ವರ, ಬ್ರಹ್ಮ ಒಬ್ನೇ ಅಲ್ಲ ಅರ್ಧನಾರೀಶ್ವರ. ಈ NV ರಮೇಶ್ನು ಅರ್ಧನಾರೀಶ್ವರ ಅನ್ನೋ ಕಲ್ಪನೆಯಿಂದ ನಾನು ನನ್ನ ಎದೆಯಲ್ಲಿ ನನ್ನ ಹೆಂಡತಿಯನ್ನ ಇಟ್ಕೊಂಡಿದ್ದೀನಿ, ಆಕೆ ನೆನಪುಗಳನ್ನ ಇಟ್ಕೊಂಡಿದ್ದೀನಿ. ಹೀಗಾಗಿ ಆಕೆ ಇದ್ದಾಗಲೂ ಸಹ ನಾನು 50 ವಿದೇಶಗಳನ್ನ ನೋಡಿದೆ, 60 ವಿದೇಶಗಳನ್ನ ನೋಡಿದೆ, ಇಂಡಿಯಾದ 60% ನೋಡಿದ್ದೆ. ಮತ್ತೆ ಈ ವರ್ಷದಲ್ಲಿ ಕೆಲವು ಪ್ರವಾಸಗಳನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ಅವಳು ಇದ್ದಾಗ, ಅವಳು ಬರಕ್ ತೊಂದರೆ ಆಯ್ತು, ಬರಕ್ಕಲ್ಲ ಅಂದ್ರೆ ಇಲ್ಲ ಮಾಡ್ಲೇಬೇಕು ಅಂತ ಅಂದಿದ್ದೆ. ಅವಳು ಹೋದರೂ ಸಹ ಕೆಲವು ಜನ ನನಗೆ ಏನು ಹುಚ್ಚರ ಪೆದ್ರ, ನೀವು ಹೆಂಡತಿ ಹೋದ ದುಃಖದಲ್ಲಿ ಅಳ್ತಾ ಮನೇಲಿ ಕೂತ್ಕೊಳ್ಳೋದ್ರ ಬದಲು ನೀವು ಊರೂರು ಸಂಚಾರ ಮಾಡ್ತಿದ್ದೀರಲ್ಲ ಅಂದ್ರು. ನೋಡ್ರಿ, ನವರಸಗಳಲ್ಲಿ ಕರುಣಾರಸವು ಒಂದು, ದುಃಖ ಇಲ್ಲಿದೆ. ನನ್ನ ಹೆಂಡತಿನ ಕಳ್ಕೊಂಡ್ ದುಃಖ ನಾನೇ ಬಲ್ಲೆ, ಅವಳು ಇಲ್ದಿರ ವಿರಹವನ್ನ ಅನುಭವಿಸ್ತಾರೋ ನಾನೇ ಬಲ್ಲೆ. ಆದ್ರೆ ಸಂಕಲ್ಪ ಶಕ್ತಿ ಇಲ್ಲದೆ ಇದ್ರೆ ನಾನು ಮನೆಯಲ್ಲೇ ಕೂತ್ರೆ ಹುಚ್ಚನಾಗ್ತೀನಿ, ಮೂರ್ಖನಾಗ್ತೀನಿ, ನನ್ನ ನೆನಪುಗಳು ಅಸ್ತಂಗತವಾಗ್ಬಿಡುತ್ತೆ. ನಾನು ಇರೋ ತನಕನೂ ನನ್ನಲ್ಲಿರುವಂತ ತಲೆ, ಹೃದಯ, ಕೈ ಕಾಲು ವೇಸ್ಟ್ ಆಗ್ಬಾರ್ದು. ಹೀಗಾಗಿ ನಾನು ಪ್ರವಾಸಗಳನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೀನಿ, ನೋಡಿ, ನೀವು ದುಡ್ಡು ಸಂಪಾದಿಸಿ ಇಟ್ರೆ ನೀವಿರೋ ತನಕ ಅನುಭವಿಸ್ಬೋದು. ನೀವು ಷೇರು ಮಾರ್ಕೆಟ್ ನಲ್ಲಿ ಏನೇನೋ ಇಟ್ಕೊಂಡ್ರೆ, ಮನೆಗಳನ್ನ ಒಂದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ, ಸೈಟ್ಗಳನ್ನ ಇಟ್ಕೊಂಡ್ರೆ, ಈ ವ್ಯವಹಾರಗಳನ್ನ ಎಲ್ಲಿ ತನಕ ಮಾಡ್ತೀರಿ? ನಿಮಗೆ ಕೈಕಾಲು ಚೆನ್ನಾಗಿರೋ ತನಕ, ನೆನಪಿನ ಶಕ್ತಿ ಚೆನ್ನಾಗಿರೋ ತನಕ ಮಾಡ್ತೀರಿ. ನೆನಪಿನ ಶಕ್ತಿ ಹೊಟ್ಟೋದ್ರೆ, ಸ್ಟ್ರೋಕ್ ಆಗ್ಬಿಟ್ರೆ, ಅಥವಾ ಇನ್ನೇನೋ ಬೆಡ್ ರಿಡನ್ ಕಾಯಿಲೆ ಆದ್ರೆ ನೀವು ಕಷ್ಟಪಟ್ಟು ಸಂಪಾದಿಸೋ ದುಡ್ಡನ್ನು ನೀವು ಅನುಭವಿಸಕ್ಕಾಗಲ್ವಲ್ರಿ? ಬೇರೆ ವೈದ್ಯರಿಗೆ ವೈದ್ಯಕೀಯ ಉಪಚಾರಕ್ಕೆ ಕೊಡಬೇಕಾಗುತ್ತೆ. ಅದಕ್ಕೆ ನನ್ನ ಮೊದಲಿಂದ ಸಿದ್ಧಾಂತ ಏನು ಅಂದ್ರೆ, ನೀವು ಎಷ್ಟು ಗಳಿಸ್ತೀರೋ ಸ್ವಲ್ಪ ಭಾಗ ಉಳಿಸಿ, ಸ್ವಲ್ಪ ಭಾಗ ಪ್ರವಾಸ ಮಾಡಿ, ಸ್ವಲ್ಪ ಭಾಗ ತಿಂಡಿ ತೀರ್ಥಗಳು ಆಸೆ ಇರೋದನ್ನ ತಿನ್ರಿ, ದೇವಸ್ಥಾನಗಳ ದರ್ಶನ ಮಾಡ್ರಿ, ಪ್ರವಾಸ ಮಾಡ್ರಿ, ಸ್ಥಳಗಳ ದರ್ಶನ ಮಾಡಿ, ನೀವು ಭಾರತ ದೇಶದಲ್ಲಿ ಪ್ರಯಾಣ ಮಾಡಿ, ವಿದೇಶಗಳಿಗೂ ಪ್ರಯಾಣ ಮಾಡಿ, ಸುಖವನ್ನ ಅನುಭವಿಸಿ. ಸುಖ ಅನ್ನೋದು ಎಲ್ಲೋ ಇಲ್ಲ, ನಮ್ಮ ಮನಸ್ಸಿನಲ್ಲಿ, ನಮ್ಮ ತಲೆಯಲ್ಲಿದೆ. ಮನೇಲೇ ಕೂತಿರ್ತೀವಿ ನಾವು ಅಂದ್ರೆ ಕೂತಿರಿ. ಈಗ ನನ್ನ ಸ್ನೇಹಿತರೊಬ್ರಿದ್ರು,
ನಾನು ರಾಯಚೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ಬೇಕಾರೆ ಸರ್ಕಾರಿ ನೌಕರಿಗೆ ಲೀವ್ ಟ್ರಾವೆಲ್ ಕನ್ಸೆಷನ್ ಅಂತ ಸಿಗುತ್ತೆ 4 ವರ್ಷಕ್ಕೊಂದ್ಸಲ, 2 ವರ್ಷಕ್ಕೊಂದ್ಸಲ ಹೋಮ್ ಟ್ರಾವೆಲ್ ಸಿಗುತ್ತೆ. ಆದ್ರೆ ಅವ್ರು ಕೊಡೋದು ನಿಮಗೆ ಪ್ರವಾಸಕ್ಕೆ ಸಾಕಾಗಲ್ಲ, ದುಡ್ಡು ಖರ್ಚು ಮಾಡ್ಬೇಕು. ಅವ್ರು ಕೊಟ್ಟಿದ್ರೆ 2 ಪಟ್ಟು ಖರ್ಚು ಮಾಡ್ಬೇಕು. ನನ್ನ ಒಬ್ಬ ಸ್ನೇಹಿತರಿಗೆ ಯಾಕ್ರಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ನೀವು LTC ಅಥವಾ ಪ್ರವಾಸ ಹೋಗಲ್ಲ ಅಂದ್ರೆ, ಯಾರು ಕೊಡ್ತಾರ್ರಿ ಟಿಕೆಟ್ ದರ? ಅವ್ರು ಕೊಡ್ತಿರ್ಬೋದು, ನೀವು ಕೊಡ್ತೀರಾ ಊಟ ತಿಂಡಿಗೆ, ನೀವು ಕೊಡ್ತೀರಾ ಬಸ್ಸಲ್ಲಿ ಮಧ್ಯದಲ್ಲಿ ಹೋಗೋಕೆ, ಕುದುರೆ ಮೇಲೆ ಹೋಗೋದಿಕ್ಕೆ, ರೈಲಲ್ಲಿ ಹೋಗೋದಿಕ್ಕೆ, ಊಟ ತಿಂಡಿಗೆಲ್ಲ ನೀವು ಕೊಡ್ತೀರಾ, ಹೋಟೆಲ್ಗೆ ನೀವು ಕೊಡ್ತೀರಾ ಅಂತ ಕೇಳಿದ್ರು. ನನಗಾಗಿ ಇನ್ನೊಬ್ರು ಖರ್ಚು ಮಾಡ್ಬೇಕು ಅಂತ ಅನ್ನುವಂತ ಭಾವನೆ ಇರೋದು ತಪ್ಪು. ಪ್ರವಾಸ ಮಾಡ್ಬೇಕು ಅನ್ನೋದು ಮನಸ್ಸಿನಿಂದ ಬರಬೇಕು. ದೇಶ ಸುತ್ತು ಕೋಶ ಓದು ಅಂತ ಹಿರಿಯರು ಹೇಳಿದ್ದಾರೆ. ನಾನು ಇಷ್ಟೆಲ್ಲ ನಿರರ್ಗಳವಾಗ ಮಾತಾಡ್ಲಿಕ್ಕೆ ಯಾಕೆ ಸಾಧ್ಯವಾಗಿದೆ ಅಂದ್ರೆ, ನಾನು ಸತತವಾಗಿ ಪ್ರವಾಸ ಮಾಡ್ತಾ ಇದ್ದೀನಿ. ಚಿಕ್ಕನ್ನಲ್ಲೂ ಪ್ರವಾಸ ಮಾಡ್ತಾ ಇದ್ದೆ, ತಂದೆ ತಾಯಿ ಜೊತೆ, ಆಮೇಲೆ ಮಗನ ಜೊತೆ ಪ್ರವಾಸ ಮಾಡಿದೆ, ಹೆಂಡತಿ ಜೊತೆ ಪ್ರವಾಸ ಮಾಡಿದೆ, ಸ್ನೇಹಿತರ ಜೊತೆ ಪ್ರವಾಸ ಮಾಡಿದೆ. ಮತ್ತೆ ಆಕಾಶವಾಣಿಯಿಂದ ವಿವಿಧ ರಾಜ್ಯಗಳ ವಿವಿಧ ಸ್ಥಳಗಳಲ್ಲಿ ಏರ್ಪಡಿಸಿದಂತ ಕಾರ್ಯಾಗಾರಗಳು, ತರಬೇತಿಗಳು, ವರ್ಕ್ಶಾಪ್ಸ್ ಎಲ್ಲಕ್ಕೂ ತಪ್ಪದೆ ಹೋಗ್ತಿದ್ದೆ. ಕೈಯಿಂದ ಖರ್ಚಾದ್ರೂ ಪರವಾಗಿಲ್ಲ, ಅನುಭವ ಸಿಗುತ್ತೀರಿ. ಊರ್ ನೋಡಿದಾಗ, ದೇಶ ನೋಡಿದಾಗ ಅನುಭವ ಸಿಗುತ್ತೆ. ಇರ್ಲಿ. ಇತ್ತೀಚೆಗೆ ಅಂತಂದ್ರು ಈ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳ 20ನೇ ತಾರೀಕಿಂದ 29ನೇ ತಾರೀಕುವರೆಗೆ 10 ದಿವಸ ನಾನು ವೈಷ್ಣೋದೇವಿ, ಜಮ್ಮು, ಕಾಟ್ರಾ, ಕಾಶ್ಮೀರ ಎಲ್ಲವನ್ನ ನೋಡ್ಕೊಂಡು ಬಂದೆ. ಇವುಗಳ ಬಗ್ಗೆ ನಿಮಗೆ ಇವತ್ತು ಹೇಳ್ಬೇಕು ಅಂತಿದ್ದೀನಿ, ಪ್ರವಾಸದ ಬಗ್ಗೆ. ಇಲ್ಲಿ 2-3 ವಿಷಯ ನಾ ಪ್ರಸ್ತಾಪಿಸ್ಬೇಕು. ಹಿಂದಿನಿಂದ ಕಾಶ್ಮೀರ ಪೌರಾಣಿಕ ಸ್ಥಳ, ಶಾರದಾ ದೇವಿಯ ವಾಸಸ್ಥಾನ ಅಂತೀವಿ, ಶಂಕರಾಚಾರ್ಯ ದೇವಸ್ಥಾನ ಇದೆ, ಶಂಕರಾಚಾರ್ಯರಲ್ಲಿ ತಪಸ್ ಮಾಡಿದ್ರು ಅಂತ ಹೇಳ್ತೀವಿ. ಆಮೇಲೆ ಸುಂದರವಾದ ದೃಶ್ಯಗಳು. ನಮ್ಮ ಬಾಲ್ಯ ಯೌವನ ಕಾಲದಲ್ಲಿ ಕನ್ನಡ ಸಿನಿಮಾ, ಹಿಂದಿ ಸಿನಿಮಾ, ತಮಿಳ್ ಸಿನಿಮಾಗಳಲ್ಲಿ, ಅದರಲ್ಲೂ ಕಲರ್ ಸಿನಿಮಾಗಳಲ್ಲಿ ಕಾಶ್ಮೀರ ಬಂದಾಗ ಹುಚ್ಚಿಡದ್ ನೋಡ್ತಿದ್ವಿ. ಡ್ಯೂಯೆಟ್ ಸಾಂಗ್ಸ್ ಬಂದಾಗ ನಾಯಕ ನಾಯಕಿಯರು ಹಾಡ್ತಾ ಇದ್ರಲ್ಲ, ಇಲ್ಲಿಗೆ ನಾವು ಹೋಗ್ಬಾರ್ದಾ? ನಾವು ಸಹ ಈ ತರ ಡ್ರೆಸ್ ಹಾಕೊಂಡಿದ್ರೆ, ನಾವು ಸಹ ಈ ತರ ದೋಣಿ ವಿಹಾರ ಮಾಡಿದ್ರೆ ಅಂತ ಅನ್ಕೋತಿದ್ವಿ. ನೋಡಿ, 80ರ ದಶಕದಲ್ಲಿ ನಾನು ನನ್ನ ಹೆಂಡತಿ ಉಮಾ ಜೊತೆಗೆ ಕಾಶ್ಮೀರ ಪ್ರವಾಸ ಮಾಡಿದ್ದೆ. ನನ್ನ ತಮ್ಮ ಬಾಲಚಂದ್ರ ಹಾಗೂ ಪಾರ್ವತಿಯವರು ಅವರ ಹನಿಮೂನ್ಗೆ ಕಾಶ್ಮೀರಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಶೇಖ್ ಅಬ್ದುಲ್ಲಾ ಅವರು ತೀರ್ಕೊಂಡ್ಬಿಟ್ಟಿದ್ರು. ಆಗ ನಮ್ಮ ತಂದೆ ತಾಯಿ ಹೋಗ್ಲಿಕ್ಕಾಗದಿದ್ರು ಸಹ ನನ್ನ ತಮ್ಮನ ಹೆಂಡತಿ ಹೋಟ್ಲಲ್ಲಿ ಹಾಕಾಗಿದ್ರು ಮಾರ್ನಿಂಗ್ ಬಂದಾಗ. ಹೀಗಾಗಿ ಕಾಶ್ಮೀರ ನೋಡಕ್ಕಾಗಿರ್ಲಿಲ್ಲ. ನಾನು ನನ್ನ ಹೆಂಡತಿ ಇದ್ದಾಗಲೇ ಬಹಳ ಪ್ಲಾನ್ ಮಾಡ್ತೀನಿ. ನಾನು ಟೂರ್ ಪ್ಲಾನ್ ಮಾಡ್ಬೇಕು. ಹಣದ ಒಂದೇ ಅಲ್ಲ, ಎಲ್ಲಿ ಹೋಗ್ತೀರಿ, ಹೆಂಗ್ ಹೋಗ್ತೀರಿ, ಎಷ್ಟು ದಿವಸ ಬೇಕಾಗ್ತದೆ, ಎಲ್ಲೆಲ್ಲಿ ನೋಡ್ಬೇಕು, ಅದೆಲ್ಲ ಗುರ್ತು ಹಾಕೋತೀನಿ ನಾನು. ಮೊದಲು ನಾವು ಅಭ್ಯಾಸ ಮಾಡ್ಬೇಕು. ಪೌರಾಣಿಕ ಹಿನ್ನೆಲೆ ಏನು, ಐತಿಹಾಸಿಕ ಹಿನ್ನೆಲೆ ಏನು, ಸಾಹಿತ್ಯದ ಹಿನ್ನೆಲೆ ಏನು, ಅಲ್ಲಿ ಯಾವ್ಯಾವ ಸ್ಥಳ ನೋಡ್ಬೇಕು, ಟೂರಿಸಂ ಜಾಗಗಳು ಯಾವುದಿದೆ, ದೇವಸ್ಥಾನಗಳು ಯಾವುದಿದೆ, ಯಾವ ಶಿಲ್ಪಕಲೆ, ಮೂರ್ತಿಕಲೆ, ವಾಸ್ತುಶಿಲ್ಪ ಸಿಗ್ತದೆ, ಇವನ್ನೆಲ್ಲ ನಾನು ಸ್ಟಡಿ ಮಾಡ್ತೀನಿ. ಮತ್ತೆ ಯಾವುದೇ ಒಂದು ಟೂರ್ ಹೋಗ್ಬೇಕಾದ್ರೆ ಬಹಳ ಪ್ಲಾನ್ ಮಾಡ್ಬೇಕು ನಾವು. ಜನ ದುಡ್ಡಿನ ಪ್ಲಾನ್ ಮಾಡ್ತಾರೆ, ಎಷ್ಟು ದಿನ ಅಂತ ಪ್ಲಾನ್ ಮಾಡ್ತಾರೆ, ಖರ್ಚಿನ ಬಗ್ಗೆ ಪ್ಲಾನ್ ಮಾಡ್ತಾರೆ. ಆದ್ರೆ ಏನೇನು ನೋಡ್ಬೇಕು, ಅಲ್ಲಿಂದ ಏನು ಸಂಪಾದನೆ ಅಂದ್ರೆ ನಾವು ಅನುಭವದ ಏನ್ ಸಂಪಾದನೆ ಮಾಡ್ಕೊಂಡ್ ಬರ್ಬೇಕು, ಪುಸ್ತಕ ಅಂಕಣ ಬರೀಲಿಕ್ಕೆ, ನೋಡಿ ಸಂತೋಷ ಪಡ್ಬೇಕು ಅಂತ ಹೇಳಿ ನಾ ಹೋಗ್ತಾ ಇದ್ದೀನಿ. ಭಕ್ತಿ ಭಾವ ಇದ್ದೇ ಇರುತ್ತೆ, ಆದ್ರೆ ಭಕ್ತಿಗಿಂತ ರಾಷ್ಟ್ರವನ್ನ ನೋಡುವಂತ ದೇಶ ಭಾವ ಬಹಳ ಮುಖ್ಯ. ಹೀಗಾಗಿ ನಾವು ಒಂದು 4-5 ತಿಂಗಳಿಂದ ನನ್ನ ಹೆಂಡತಿ ಇದ್ದಾಗಿಂದ ಪ್ರವಾಸ ಪ್ಲಾನ್ ಮಾಡಿ 2 ಪ್ರವಾಸ ಪ್ಲಾನ್ ಮಾಡಿದ್ದೆ. ಅದರಲ್ಲಿ ಮೊದಲನೇ ಪ್ರವಾಸ ಮುಗಿಸ್ಕೊಂಡು ಬಂದಿದ್ದೀನಿ. ಎಲ್ರು ನನಗೆ ನಿಮ್ಗೆ ಬುದ್ಧಿ ಇದೆಯಾ, ಹೋಗ್ತಾ ಇದ್ದೀರಾ, ಅಲ್ಲೆಲ್ಲ ಮಳೆ ಬರೋ ಸಂಭವ ಇದೆ, ಅಲ್ಲೆಲ್ಲ ಮೇಘಸ್ಫೋಟ ಆಗೋ ಸಂಭವ ಇದೆ, ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗೋ ಸಂಭವ ಇದೆ, ಯಾಕೆ ಹೋಗ್ತೀರಿ, ಬೇಸಿಗೆ ಕಾಲದಲ್ಲಿ ಹೋಗ್ಬೇಕು ಅಂತ ಅಂತಿದ್ರು. ಆದ್ರೆ ನಾನು ಇನ್ನೊಂದು ರೀತಿಲಿ ಯೋಚನೆ ಮಾಡ್ತೀನಿ. ಈಗ ಬೇಸಿಗೆ ಕಾಲದಲ್ಲಿ ಅಥವಾ ಮಧುಮಾಸ ಅಂತ ಏನ್ ಕರಿತೀವಿ, ಹನಿಮೂನ್ ಜನ ಹೋಗುವಂತ ಸಂದರ್ಭದಲ್ಲಿ ಹೋದ್ರೆ ಕಾಶ್ಮೀರ ಬಹಳ ಕಾಸ್ಟ್ಲಿ ಆಗುತ್ತೆ, ತುಟ್ಟಿ ಆಗುತ್ತೆ. ವೈಷ್ಣೋದೇವಿ ಅಂತ ಕ್ಷೇತ್ರಗಳಿಗೆ ತುಂಬಾ ಲಕ್ಷಾವಧಿ ಜನ ಬಂದ್ಬಿಡ್ತಾರೆ ಸಮರ್ ಅಲ್ಲಿ, ಅಥವಾ ಒಳ್ಳೆಯ ಹವಾಮಾನ ಇರುವಂತಹ ಕಾಲದಲ್ಲಿ ಫ್ಲೈಟ್ ಬೆಲೆ ಜಾಸ್ತಿ ಇರುತ್ತೆ, ಫ್ಲೈಟ್ ಸಿಗೋದಿಲ್ಲ ನಿಮಗೆ. ಮತ್ತೆ ಎಲ್ಲ ಕಡೆ ಎಂಟ್ರಿ ಫೀಸ್ ಆಗ್ಲಿ, ಕಾರಿನ ಬಾಡಿಗೆ ಆಗ್ಲಿ, ಹೋಟೆಲ್ ಬಾಡಿಗೆ ಆಗ್ಲಿ ಎಲ್ಲ ಕಾಸ್ಟ್ಲಿ ಆಗುತ್ತೆ. ಯಾಕಂದ್ರೆ ನಾನು ನನ್ನ ಹೆಂಡತಿ ಪ್ರವಾಸ ಕ್ಷೇತ್ರದಲ್ಲಿ ಇದ್ದಿದ್ರಿಂದ ನಾವು ಲೀನ್ ಪೀರಿಯಡ್ ಅಂತೀವಿ ನೋಡಿ, ಜಾಸ್ತಿ ಜನ ಹೋಗ್ಲಾರ್ದ ಪೀರಿಯಡ್ ಅಲ್ಲಿ ಸ್ವಲ್ಪ ತೊಂದರೆ ಆದ್ರೂ ಪರವಾಗಿಲ್ಲ ಹೋಗ್ಬೇಕು, ಅವಾಗ ರಶ್ ಇರೋದಿಲ್ಲ, ಖರ್ಚು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೊರಟ್ವಿ. ಸೊ ನಾವೇನ್ ಮಾಡಿದ್ವಿ, 4 ತಿಂಗಳಿಂದ ಪ್ಲಾನ್ ಮಾಡಿದ್ವಿ. 2 ತಿಂಗಳ ಕೆಳಗೆ ಫ್ಲೈಟ್ ಬುಕ್ ಮಾಡಿದ್ವಿ, ಪ್ಯಾಕೇಜ್ ಬುಕ್ ಮಾಡಿದ್ವಿ. 40 ಕಂಪನಿಗಳ ಒಂದು ವಿಸ್ತಾರವಾದ ಮಾಹಿತಿ ತಗೊಂಡು ಅವ್ರ ಜೊತೆ ಚರ್ಚೆ ಮಾಡಿ, ಮೇಲ್ ಕಳಿಸಿ, ಫೋನ್ ಮಾಡಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಹೀಗಾಗಿ 20ನೇ ತಾರೀಕು ಹೋದ್ವಿ. ಅಂದ್ರೆ
19ನೇ ತಾರೀಕು ರಾತ್ರಿ ಮಧ್ಯರಾತ್ರಿ ನಾವು ಇಲ್ಲಿಂದ ಮೈಸೂರಿಂದ ಫ್ಲೈ ಬಸ್ ಅಂತ ಇರ್ತದೆ KSRTCಯಲ್ಲಿ, ಮೈಸೂರಿಂದ ಬೆಂಗಳೂರಿಗೆ ನಾವು ರಾತ್ರಿ 1:15 ಬಸ್ಸಿಗೆ ಹೋದ್ವಿ. ನಿದ್ದೆ ಹೋಯ್ತು. ನೀವು ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಹಸಿವು ನಿದ್ದೆ ಇವನ್ನೆಲ್ಲ ಮರಿಬೇಕು. ರಾತ್ರಿ ನಿದ್ದೆ ಒಂದ್ಸಲ ನಿದ್ದೆ ಮಾಡಿ ಎದ್ರೆ ಎಚ್ಚರ ಆಗೋದಿಲ್ಲ. ಹೀಗಾಗಿ ನಾನು ನಿದ್ದೆ ಮಾಡದೇ ಇಲ್ಲ, ಏನೋ ಓದ್ತಾ ಇದ್ದೆ. ಮತ್ತೆ ಸ್ನಾನ ಮಾಡ್ಬಿಟ್ಟು ಮಧ್ಯರಾತ್ರಿಯಲ್ಲಿ ಹೋದ್ವಿ. 1:15 ಹೋಗಿ ನಾವು ಅಲ್ಲಿ 4:15 ತಲುಪಿದ್ವಿ ಬೆಂಗಳೂರು ವಿಮಾನ ನಿಲ್ದಾಣವನ್ನ. ಈ ಬಸ್ಸು ಬಹಳ ವೇಗವಾಗಿ ಚೆನ್ನಾಗಿ ಹೋಗೋದ್ರಿಂದ ಕಂಫರ್ಟೇಬಲ್ ಆಗಿದೆ ಫ್ಲೈ ಬಸ್ಸು. ಇದು ನಮಗೆ 4:15 ಒಳಗೆ ಹೊಟ್ಟೋಯ್ತು. ಸೊ ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಟಿಕೆಟ್ ಇರಬೇಕು. ಆ ಟಿಕೆಟ್ ನಲ್ಲಿ ನಿಮ್ಗೆ ಸೀಟ್ ಅಲಾಟ್ ಆಗಿರ್ಬೇಕು. ಯಾವ ವಿಮಾನದಲ್ಲಿ ಹೋಗ್ತೀರಿ, ಎಷ್ಟು ಗಂಟೆಗಿದೆ, ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು, ನಿಮ್ಮ ಪ್ಯಾನ್ ಕಾರ್ಡ್ ತಗೊಂಡು ಹೋಗ್ಬೇಕು, ಮತ್ತೆ ನಿಮ್ಮಲ್ಲಿ ಟಿಕೆಟಿನ ಪ್ರತಿ ಇರಬೇಕು. ಈಗ ಬಹಳ ಜನ ಮೊಬೈಲ್ ಅಲ್ಲಿ ಇಟ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಕ್ಯೂದಲ್ಲಿ, ದೊಡ್ಡ ಕ್ಯೂದಲ್ಲಿ ತಪಾಸಣೆ ಮಾಡುವಂತ ಪೊಲೀಸ್ ಅಥವಾ ಮಿಲಿಟರಿ ಅಧಿಕಾರಿ ಯಾರಿರ್ತಾರೆ, ಕಾಶ್ಮೀರದಲ್ಲೆಲ್ಲ ಮಿಲಿಟರಿ ಅವರು ಇರ್ತಾರೆ. ಸೊ ಹೀಗಾಗಿ ತಕ್ಷಣ ನಿಮಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅಥವಾ ನಿಮ್ಮ ಒಂದು ಟಿಕೆಟ್ ಸಿಗಬೇಕು. ಕೆಲವು ಜನ ನಾನು ನೋಡಿದೀನಿ ಆ ರಶ್ ಅಲ್ಲಿ ಸಹ ಅವ್ರು ಹುಡುಕ್ತಾ ನಿಂತ್ಕೋತಾರೆ. ಮೊಬೈಲ್ ನಲ್ಲಿ ಸಾವಿರಾರು ಇರುತ್ತೆ, ಹುಡುಕ್ತಾ ಕೂತ್ಕೊಂಡ್ರೆ ಪಾಪ ಆ ಚೆಕ್ ಮಾಡೋರಿಗೆ ಲೇಟ್ ಆಗುತ್ತೆ, ಹಿಂದ್ ಕಾಯ್ತಿರೋರ್ಗೆ ಲೇಟ್ ಆಗುತ್ತೆ. ಬೇರೆ ಜನರಿಗೆ ನಾವು ತೊಂದರೆ ಕೊಡಬಾರ್ದು. ನಾವೆಲ್ಲ ಕೈಯಲ್ಲಿ ಇನ್ಸ್ಟಂಟ್ ಹಿಡ್ಕೊಂಡು ಹೋಗಿದ್ವಿ, ಪ್ರಿಂಟ್ ತಗೊಂಡು ಹೋಗಿದ್ವಿ ಟಿಕೆಟ್ದು ಎಲ್ಲ ತೋರಿಸಿ. ಒಳಗೆ ಹೋದ ಮೇಲೆ ನಮ್ಮ ಲಗೇಜ್ ಅನ್ನ ನಾವು ಇಂಡಿಗೋ ವಿಮಾನದಲ್ಲಿ ಆ ಕಾರಣೆಗೆ ಆ ಒಂದು ಇದಕ್ಕೆ ಏನ್ ಕಾರ್ನರ್ ಇರುತ್ತೆ ಅಲ್ಲಿ ಹೋಗಿ ಅವ್ರ ಲಗೇಜ್, ಈಗ ಲಗೇಜ್ ಒಂದು ಬಹಳ ಹುಷಾರಾಗಿ ತಗೊಂಡು ಹೋಗ್ಬೇಕು ನೀವು. ಯಾಕಂದ್ರೆ ಫ್ಲೈಟ್ ನಲ್ಲಿ ಫಿಕ್ಸ್ಡ್ ಇರುತ್ತೆ. ನಮಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಲಗೇಜ್ ಅಲ್ಲಿ 15 kg ಹಾಕ್ಬಹುದು. ಮತ್ತೆ ನಮ್ಮ ಜೊತೆಗೆ ಕೊಂಡೊಯ್ಯುವಂತ ನೇತ್ ಹಾಕೊಂಡು ವಿಮಾನದ ಒಳಗೊಯ್ಯುವಂಥದ್ದು 7 kg ಮಾತ್ರ ತಗೊಂಡು ಹೋಗ್ಬೇಕು. ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ. ನಾವು 4 ಜನ ಇದ್ದಿದ್ರಿಂದ ನಂದು ಸ್ವಲ್ಪ ಜಾಸ್ತಿ ಇತ್ತು. ನನ್ನ ಜೊತೆ ಬಂದಂತ ಅಂಬುಜಾ ಅಂತ ನನ್ನ ಹೆಂಡತಿಯ ಕಸಿನ್ ಸಿಸ್ಟರ್ ಅವ್ರು ಸ್ವಲ್ಪ ಜಾಸ್ತಿ ಇತ್ತು. ಆದ್ರೆ ನಮ್ಮ ಜೊತೆ ಬಂದಂತ ರಾಮಕೃಷ್ಣ ಮತ್ತೆ ಸುಜಾತ ಅವ್ರ ಲಗೇಜ್ ಸ್ವಲ್ಪ ಕಮ್ಮಿ ಇದ್ದಿದ್ರಿಂದ ಜೊತೆಗೆ ಇಬ್ಬರದು ಲಗೇಜ್ ಕಳಿಸಿದ್ರಿಂದ ನಮ್ದು ಎಕ್ಸ್ಟ್ರಾ ಚಾರ್ಜ್ ಆಗ್ಲಿಲ್ಲ. ಇಲ್ಲದಿದ್ರೆ ಎಕ್ಸ್ಟ್ರಾ ಚಾರ್ಜ್ ತುಂಬಾ ಇರುತ್ತೆ. ಅದಾದ ನಂತರ ಅಲ್ಲಿಂದ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಸೆಕ್ಯೂರಿಟಿ ಚೆಕ್ ನಲ್ಲಿ ಅವರು ನಿಮ್ಮ ಎಲ್ಲ ವಸ್ತುಗಳನ್ನ, ಕ್ಯಾಮರಾವನ್ನ ಎಲ್ಲ ತೆಗೆದಿಡಬೇಕು, ಮೊಬೈಲ್ ನ ತೆಗೆದಿಡಬೇಕು, ಹ್ಯಾಂಡ್ ಕ್ಯಾಮರಾ ಇದ್ರೆ ಅದನ್ನ ತೆಗೆದಿಡಬೇಕು. ಮತ್ತೆ ಎಲ್ಲ ಬ್ಯಾಗ್ಗಳು ಅಲ್ಲಿ ಯಂತ್ರಗಳ ಮೂಲಕ ಹೋಗ್ಬೇಕಾದ್ರೆ ಒಳಗೆ ಏನಿದೆ ಎಲ್ಲ ತಿಳಿದು ಬಿಡುತ್ತೆ. ನೀವು ಹೊರಗಡೆ ಪೇಸ್ಟ್ ಇಟ್ಕೋಬಾರ್ದು, ಹೊರಗಡೆ ಮೇಕಪ್ ಯಾವುದೇ ಸೋರುವಂತಹದ್ದು ದ್ರವಗಳು ಇರೋ ಹಂಗಿಲ್ಲ. ನೀರಿನ ಖಾಲಿ ಬಾಟ್ಲು ತಗೊಂಡು ಹೋಗ್ಬೋದು, ಆದ್ರೆ ನೀರು ತುಂಬಿದ ಬಾಟ್ಲು ತಗೊಂಡೋಗಿದ್ರೆ ಎಸ್ತು ಬಿಡ್ತಾರೆ. ಮತ್ತೆ ಅಂಟುವಂತ ಜಾರುವಂತಹ ದ್ರವ ಪದಾರ್ಥಗಳಿದ್ರೆ ಎಸ್ತು ಬಿಡ್ತಾರೆ. ಆದ್ರಿಂದ ನೀವು ನಿಮ್ಮ ಈ ಲಗೇಜ್ ನಲ್ಲಿ ಎಲ್ಲ ಹಾಕಿ ಕಳಿಸ್ಬೇಕೆ ಹೊರತು ನಿಮ್ಮ ಹೆಗಲ ಮೇಲೆ ನೇತು ಹಾಕೊಳ್ಳುವಂತ ಬ್ಯಾಗ್ ನಲ್ಲಿ ಸುರಕ್ಷಿತವಾದಂತ ಔಷಧಿಗಳು ಈ ತರದ್ ಮಾತ್ರ ತಗೊಳ್ಬೇಕು. ನೀವು ಪೇಷಂಟ್ ಆಗಿದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಟ್ಕೋಬೇಕು. ಯಾಕಂದ್ರೆ ಹೋದ ಜಾಗದಲ್ಲಿ ನಿಮಗೆ ಆ ಔಷಧಿಗಳು ಸಿಗೋದಿಲ್ಲ. ಹೀಗಾಗಿ ಪ್ರವಾಸಕ್ಕೆ ಸಿದ್ಧತೆ ಅನ್ನೋದ್ರ ಬಗ್ಗೆನೆ ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ. ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು, ಫಾರಿನ್ ಎಕ್ಸ್ಚೇಂಜ್ ಬೇಕು. ಇಲ್ಲಿ ಹೋಗ್ಬೇಕಾದ್ರೆ ನಾವು ನಮ್ಗೆ ಎಲ್ಲಿ ಹೋಗ್ತೀವಿ ಅಂತ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಯಾರು ಎಲ್ಲಿ ನಿಲ್ಸಿ ಏನ್ ಪ್ರಶ್ನೆ ಕೇಳಿದ್ರು, ನಿದ್ದೆಲೆ ಕೇಳಿದ್ರು ತಯಾರಾಗಿ ಹೇಳೋ ಹಂಗಿರ್ಬೇಕು. ಸೆಕ್ಯೂರಿಟಿ ಚೆಕ್ ಎಲ್ಲ ಆದ್ಮೇಲೆ ಹೋದ್ವಿ. ಬಹಳ ಬೇಗ ಹೋಗಿದ್ರಿಂದ ಕಾಯೋದಾಯ್ತು, ತೂಕಡಿಕೆ ಬರುತ್ತೆ. ಮತ್ತೆ ಇನ್ನೊಂದು ನೀವು ತಿಳ್ಕೊಬೇಕು, ವಿಮಾನ ನಿಲ್ದಾಣಕ್ಕೆ ಹೋಗ್ಬೇಕಾದ್ರೆ ಜೇಬ್ ತುಂಬಾ ದುಡ್ಡು ತಗೊಂಡು ಹೋಗ್ಬೇಕು. ಇದನ್ನ ತಮಾಷೆ ಕೇಳ್ತಾ ಇಲ್ಲ ನಿಮಗೆ. ಈಗ ಹೊರಗಡೆ ನೀವು ಟೀ 10 ರೂಪಾಯಿಗೆ 15 ರೂಪಾಯಿ ಕುಡಿತೀರಿ, ಕಾಫಿ 10 ರೂಪಾಯಿ 15 ರೂಪಾಯಿ ಕುಡಿತೀರಿ. ವಿಮಾನ ನಿಲ್ದಾಣದ ಆವರಣದ ಹೊರಗೆ ನೀವು ಇನ್ನು ಎಂಟ್ರಿ ಪಾಯಿಂಟ್ ಹೋಗೋದಕ್ಕೆ ಮೊದಲು ಹೋದ್ರೆ ಅಲ್ಲಿ ನಿಮಗೆ ಒಂದು ಟೀ 130 ರೂಪಾಯಿ, ಒಂದು ಕಾಫಿ 160 ರೂಪಾಯಿ, 190 ರೂಪಾಯಿ ಇದೆ. ಹಾಗೆ ವಿಮಾನ ನಿಲ್ದಾಣದ ಒಳಗಡೆ ಹೋಗ್ಬಿಟ್ರೆ ನೀವು ಸೆಕ್ಯೂರಿಟಿ ಎಲ್ಲ ಆಗಿ ವಿಮಾನಕ್ಕಾಗಿ ಕಾಯುವ ಕೋಣೆಗಳಿಗೆ ಹೋದ್ರೆ ಆ ಪ್ಲಾಟ್ಫಾರ್ಮ್ ಹತ್ರ ಹೋದಾಗ ನೀವು ಅಲ್ಲಿ ನಿಮ್ಗೆ ಎಷ್ಟು ಬೆಲೆ ಇರುತ್ತೆ ಗೊತ್ತಾ? ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ನೀವು ಕಾಫಿ ಟೀ ಏನು ಕುಡಿಯೋ ಹಂಗೆ ಇಲ್ಲ. ಅಲ್ಲಿ ಒಳಗೆ ಹೋದಾಗ ನಮ್ಮ ಬೆಂಗಳೂರಿನಲ್ಲಿ ಸುಮಾರು ನೋಡಿ 265 ರೂಪಾಯಿಯಿಂದ 400 ರೂಪಾಯಿ ತನಕ ಇತ್ತು ಒಂದು ಕಾಫಿ, ಒಂದು ಟೀ. ಆಮೇಲೆ ನಾವು ಅಲ್ಲಿ ಹೋದ್ವಿ ಅನ್ನಲ್ಲ, ಬೇರೆ ಕಡೆ ಅಲ್ಲಿ ಹೋದಾಗ ಜಮ್ಮು ಅಲ್ಲಿ 465 ರೂಪಾಯಿ ಇತ್ತು. ಶ್ರೀನಗರದ ಏರ್ಪೋರ್ಟ್ ಅಲ್ಲಿ 635 ರೂಪಾಯಿ ಒಂದು ಕಾಫಿ, ಒಂದು ಟೀ. ಏನ್ ಮಾಡ್ತೀರಿ? ಕಾಫಿ ಟೀ ಕುಡಿಯೋದೇ ನಿಂತು ಹೋಗುತ್ತೆ. ಸರಿ, ಹೀಗಾಗುತ್ತೆ. ಆಮೇಲೆ ಬಾತ್ರೂಮ್ ಟಾಯ್ಲೆಟ್ ಬಹಳ ಕ್ಲೀನ್ ಆಗಿರುತ್ತೆ. ಆದ್ರೆ ಅಲ್ಲಿ ಹೋಗಿ ನೀವು ನೀರ್ ಚೆಲ್ಲ ಹಂಗಿಲ್ಲ, ಜಾಸ್ತಿ ಚೆಲ್ಲಬಾರ್ದು. ಪೇಪರ್ ಆರ ಬಳಸ್ರಿ, ನೀರಾರ ಬಳಸ್ರಿ.
ಬಹಳ ಸ್ವಚ್ಛವಾಗಿ ಬರಬೇಕು. ಅಲ್ಲಿ ಹೆಜ್ಜೆ ಹೆಜ್ಜೆಗೆ ತುಂಬಾ ಕ್ಲೀನ್ ಮಾಡ್ತಿರ್ತಾರೆ. ನೀವು ಕಸ ಹಾಕ್ಬಾರ್ದು ಯಾವ ಕಾರಣಕ್ಕೂ. ಕೆಲವು ಜನ ಏನ್ ಮಾಡ್ಬಿಡ್ತಾರೆ, ನೀರ್ ಕುಡಿದು ಖಾಲಿ ಬಾಟ್ಲಿ ಎಸ್ತ್ ಬಿಡ್ತಾರೆ, ಪ್ಲಾಸ್ಟಿಕ್ ತಿಂಡಿ ತಿಂದು ಪ್ಲಾಸ್ಟಿಕ್ ಚೀಲ ಇರ್ತಾರೆ. ಯಾವ ಕಾರಣಕ್ಕೂ ಸ್ವಚ್ಛವಾಗಿ ಹೇಗೆ ಇಟ್ಟಿದ್ದಾರೆ ಅಂದ್ರೆ, ನಮ್ಮ ಎಲ್ಲ ಏರ್ಪೋರ್ಟ್ಸ್ಗೆ ಸ್ವಚ್ಛ ಇಡ್ಲಿಕ್ಕೆ ಪಾಪ ಪೌರ ಕಾರ್ಮಿಕರು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅವರು ಸ್ವಚ್ಛ ಮಾಡಿದ್ದನ್ನ ನೀವು ಅಂತ ಉಗುಳೋದಾಗ್ಲಿ, ನೀವು ಪಾನ್ ಪರಾಗ್ ಹಾಕೊಂಡು ಅಥವಾ ಯಾವುದೇ ಒಂದು ಗುಟ್ಕಾ ಹಾಕೊಂಡು ಪಿಚಿಕ್ ಉಗುಳೋದಾಗ್ಲಿ ಮಾಡಿದ್ರೆ ಫೈನ್ ಹಾಕ್ತಾರಲ್ಲಿ. ಇವೆಲ್ಲ ಚಟಗಳನ್ನ ಮನೇಲಿ ಕಟ್ಟಿಟ್ಟು ಹೋಗ್ಬೇಕು ನೀವು ವಿಮಾನ ನಿಲ್ದಾಣ. ಸರಿ, ವಿಮಾನ ನಿಗದಿತ ಸಮಯಕ್ಕೆ ಹೊರಟು ಅಲ್ಲಿ ನಿಮ್ಮ ಕ್ಯೂ ನಿಲ್ಬೇಕು. ಎಲ್ಲ ಕಡೆ ಕ್ಯೂ ನಿಂತ್ಕೊಂಡು ಒಂದು ಕ್ಯೂದಲ್ಲಿ ಶಿಸ್ತಿನಿಂದ ಹೋಗ್ಬೇಕು. ನೀವು ಹ್ಯಾಂಗ್ ಮಾಡ್ಕೊಂಡಿರುವಂತ ಒಂದು ಚೀಲವನ್ನ ಇಟ್ಕೊಂಡು ಹೋಗ್ಬೇಕು. ಸರಿ, ಈ ತರ ವಿಮಾನ ನಿಲ್ದಾಣಕ್ಕೆ ಹೋದಾಗ ನಿಮ್ಮಲ್ಲೂ ಬಹಳ ಜನ ವಿಮಾನ ಪ್ರಯಾಣ ಮಾಡಿರ್ತೀರಿ. ಅವ್ರಿಗೆ ಬೇಜಾರಾಗ್ಬೋದು, ಇವನೇನ್ ರಮೇಶ್ ಈ ಕತೆ ಎಲ್ಲ ಹರಿಕತೆ ಹೇಳ್ತಾನಲ್ಲ ಅಂತ. ನಾನು ಸಾಮಾನ್ಯ ಜನರಿಗೆ ಹೇಳ್ತಾ ಇರೋದ್ರಿಂದ ವಿಮಾನದಲ್ಲಿ ಹೋಗ್ಬೇಕು ಅಂತ ಆಸಕ್ತಿ ಇರೋರಿಗೆ, ಮುಂದೆ ಹೋಗ್ಬೇಕಾದ ಸಂದರ್ಭ ಬಂದವರಿಗೆ ತಯಾರಾಗಿರ್ಲಿ ಅಂತ ಹಿಂಟ್ಸ್ ಕೊಡ್ತಾ ಇದ್ದೀನಿ. ಸರಿ, ಆಮೇಲೆ ಇಂಡಿಗೋದಲ್ಲಿ ಹೋಗ್ಬೇಕಾದ್ರೆ ನಮಗೆ ಡೈರೆಕ್ಟ್ ಫ್ಲೈಟ್ ಸಿಕ್ಕಿತ್ತು. ಅಂದ್ರೆ ಬೆಂಗಳೂರಿನಲ್ಲಿ ಬಿಟ್ರೆ ಜಮ್ಮುಗೆ ಹೋಗಿ ಇಳಿಯೋ ಹಾಗೆ. ಇಲ್ಲಿ ನಮಗೆ ಮಳೆ ಇರಲಿಲ್ಲ. ಆದ್ರೆ ಮಧ್ಯದಲ್ಲಿ ವಿಮಾನದಲ್ಲಿ ಹೋಗುವಾಗ ಪ್ರಕ್ಷುಬ್ಧ ವಾತಾವರಣ ಬರುತ್ತೆ. ಆವಾಗ ಅವ್ರು ಹೇಳ್ತಾರೆ ಸೀಟ್ ಬೆಲ್ಟ್ ಹಾಕೊಳ್ಳಿ. ಆರಂಭದಲ್ಲೂ ವಿಮಾನ ಚಾಲನೆ ಆಗುವಾಗ ಮೇಲೆ ಇರೋವಾಗ ನೀವು 45,000 ಅಡಿ ಎಲ್ಲ ಎತ್ತರಕ್ಕೆ ಹೋಗ್ಬೇಕಾಗುತ್ತೆ. ಹಂತವಾಗಿ ಹೋಗುತ್ತೆ. ಹೀಗಾಗಿ ನೀವು ಸೀಟ್ ಬೆಲ್ಟ್ ಹಾಕೊಳ್ಳೋದನ್ನ ಅಲಕ್ಷ್ಯ ಮಾಡಬಾರ್ದು. ಮತ್ತೆ ಸೀಟ್ ಬೆಲ್ಟ್ ಹಾಕೊಂಡಾಗ ವಿಮಾನ ಏರ್ತಾ ಇರ್ಬೇಕಾದ್ರೆ ಓಡಾಡಬಾರ್ದು, ವಿಮಾನದಲ್ಲಿ ಕೂತಿರ್ಬೇಕು ನೀವು ಚೇರಲ್ಲಿ. ಆಮೇಲೆ ಇಳಿಯುವಾಗಲೂ ಸಹ ಇದೇ ಪದ್ಧತಿ. ಮಧ್ಯದಲ್ಲೇ ಅವ್ರು ನೀರ್ ಕೇಳಿದ್ರೆ ಉಚಿತವಾಗಿ ಕೊಡ್ತಾರೆ. ಆದ್ರೆ ಬೇರೆ ಯಾವ ತಿಂಡಿ ಊಟ ಇವೆಲ್ಲ ಯಾವುದು ನಿಮಗೆ ಸಿಗಲ್ಲ. ಅದಕ್ಕೆ ಬಹಳ ದುಡ್ಡು ಕೊಟ್ಟು ನೀವು ಕೊಡ್ಬೇಕು. ಒಂದ್ ಕಾಲದಲ್ಲಿ ನಾನು ಬಹಳ ಹಿಂದೆ ವಿಮಾನ ಪ್ರಯಾಣ ಮಾಡ್ತಿದ್ದಾಗ ಕನಿಷ್ಠವಾದಂತ ಒಂದು ತಿಂಡಿ ಅಥವಾ ಊಟವನ್ನ ಉಚಿತವಾಗಿ ಕೊಡ್ತಾ ಇದ್ರು. ಕಾಫಿ ಟೀ ಉಚಿತವಾಗಿ ಎಷ್ಟು ಸಲ ಬೇಕಾದ್ರೂ ಕೊಡ್ತಿದ್ರು. ಆದ್ರೆ ಲೋ ಕಾಸ್ಟ್ ಫ್ಲೈಟ್ಗಳಲ್ಲಿ ಹೋದ್ರೆ ನೀವು ಅಲ್ಲಿ ಏನೂ ಸಿಗೋದಿಲ್ಲ. ನೀರು ಒಂದ್ ಕೊಡ್ತಾರೆ ನಿಮ್ಗೆ ಉಚಿತವಾಗಿ ಕುಡಿಯೋಕೆ, ಲೋಟದಲ್ಲಿ ಕೊಡ್ತಾರೆ. ಮತ್ತೆ ನೀವು ಅಲ್ಲಿ ಟಾಯ್ಲೆಟ್ ಅಲ್ಲಿ ಹೋದ್ರು ಸಹ ಅಲ್ಲಿ ಲೋಟ ಎಸಿಬಾರ್ದು, ಕಸ ಎಸಿಬಾರ್ದು. ಬಹಳ ಹುಷಾರಾಗಿ ಜಾಗರೂಕತೆಯಿಂದ ಹೋಗ್ಬೇಕು. ಇಲ್ಲದ್ರೆ ನೀವೇನಾದ್ರು ಅಲ್ಲಿ ಹಾಕಿದ್ರೆ ಕೊಯ್ ಅಂತ ಮಷಿನ್ ಕೂಗ್ಬಿಡುತ್ತೆ. ಅವಾಗ ನಿಮಗೆ ಅವರು ಯಾವುದೇ ಒಂದು ರೀತಿಲಿ ಟೀಕೆ ಮಾಡ್ತಾರೆ ಅಥವಾ ಫೈನು ಹಾಕೋ ಸಂಭವ ಇರುತ್ತೆ. ಹೀಗಾಗಿ ನಾವು ಜಮ್ಮುಗೆ ಹೋಗಿ ಇಳಿದಾಗ, ಜಮ್ಮು 3 ಗಂಟೆ ಪ್ರಯಾಣ ಇತ್ತು. ಹೋಗಿ ಇಳಿದ್ವಿ. ಅಲ್ಲಿ ಮಳೆ ಬರ್ತಾ ಇತ್ತು. ಅಲ್ಲಿ ನಾವು ಫಿಕ್ಸ್ ಮಾಡದಂತ ಅನೇಕ ಬಾರಿ ಮಾತಾಡಿದಂತ ಒಂದು ಪ್ರವಾಸ ಕಂಪನಿಯ ಕಾರ್ ಬಂದು ನಮಗೆ ನಿಂತಿತ್ತು. ನಾವು 4 ಜನ ಹೋಗಿದ್ವಿ ಅಂತ ಹೇಳಿದೆ. ನಾವು 4 ಜನ ಸೀದಾ ಹೋಗಿ ಜಮ್ಮು ಹೋಟೆಲ್ಗೆ ಹೋಗಿ ಸೇರ್ಕೊಂಡ್ವಿ. ಜಮ್ಮು ಹೋಟೆಲ್ಗೆ ಸೇರ್ಕೊಂಡ್ಮೇಲೆ ನಾವು ನಮ್ಮ ನಿತ್ಯದ ಸ್ವಚ್ಛತಾ ವ್ಯವಹಾರಗಳನ್ನ ಮಾಡಿಕೊಂಡು ಅಲ್ಲಿ ಹೊರಗಡೆ ಬಂದು ತಿಂಡಿ ತಿಂದ್ವಿ. ನೋಡಿ, ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದ್ರೆ ಪಡುವ ಫಜೀತಿ ಅಂತಂದ್ರೆ ಬಹಳ ಕಡೆ ಕಾಫಿ ಸಿಗಲ್ಲ, ಟೀ ಸಿಗುತ್ತೆ. ಆದ್ರೆ ಅವ್ರು ಟೀ ಮಾಡೋ ಪದ್ಧತಿನೇ ಬೇರೆ, ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಹಾಲು ಕಮ್ಮಿ ಹಾಕಿರ್ತಾರೆ, ನೀರ್ ಜಾಸ್ತಿ ಹಾಕಿರ್ತಾರೆ. ನಿಮಗ್ ಮನೇಲಿ ಇದ್ದಾಗೆ ಸಿಗಲ್ಲ. ಆಮೇಲೆ ಎಲ್ಲಕ್ಕಿಂತ ನಮಗೆ ಹೊಡೆತ ಕೊಡೋದೇನು ಅಂದ್ರೆ, ಅದು ಮೈಸೂರಿನವರು ಬೆಂಗಳೂರಿನವ್ರು ಹೊಟ್ಟೋಗ್ಬಿಟ್ರೆ ಅನ್ನ ಸಾರು ಸಿಗಲ್ಲ. ಅಥವಾ ಅಲ್ಲಿ ಮಾತೆತ್ತಿದ್ರೆ ಆಲೂಗಡ್ಡೆ ಮಯಂ, ಸರ್ವಂ ಆಲೂಗಡ್ಡೆ ಮಯಂ. ಯಾವುದೇ ಹೋಟ್ಲಿಗೆ ಹೋಗ್ರಿ ನೀವು, ಯಾವುದೇ ಹೋಗ್ರಿ, ಆಲೂಗಡ್ಡೆ ಇಲ್ಲದೆ ತಿಂಡಿನೇ ಇಲ್ಲ, ಆಹಾರವೇ ಇಲ್ಲ ಅವರಿಗೆ. ಮತ್ತೆ ಅವರು ರೋಟಿ ಅಂತ ಕೊಡ್ತಾರೆ, ಪರೋಟ ಅಂತ ಕೊಡ್ತಾರೆ, ದಪ್ಪಗಿರುತ್ತೆ ಅದು. ನಮ್ ತರ ಮೃದುವಾದ ಚಪಾತಿ ಸಿಗಲ್ಲ, ಮೃದುವಾದ ಜೋಳದ ರೊಟ್ಟಿ ಸಿಗಲ್ಲ. ಅಲ್ಲಿ ಏನ್ ಕೊಡ್ತಾರೆ ಅದೇ ತಿನ್ಬೇಕು ನೀವು. ಆ ಹೋಟೆಲ್ನಲ್ಲಿ ಕೆಲವು ಕಡೆ ಫ್ರೀ ಬ್ರೇಕ್ಫಾಸ್ಟ್ ಅಂತ ಇರುತ್ತೆ. ಹೊರಗಡೆ ಹೋದ್ರೆ ಬಹಳ ತುಟ್ಟಿ, ಎಲ್ಲವೂ ಸಹ ಬೆಲೆ ಜಾಸ್ತಿ. ಆದ್ರೆ ಈ ಸಮಯದಲ್ಲಿ ಸ್ವಲ್ಪ ಪರವಾಗಿಲ್ಲ. ಯಾಕೆಂದ್ರೆ ರಶ್ ಇರ್ಲಿಲ್ಲ, ಕಡಿಮೆ ಆಗ್ಬಿಟ್ಟಿದೆ ಜನ. ಯಾಕಂದ್ರೆ ಭಾರಿ ಮಳೆ ಬಂತು. ಮತ್ತೆ ಪೆಹಲ್ಗಾಮನ ಪ್ರಕರಣ ಆಯ್ತಲ್ಲ ಜೂನ್ ತಿಂಗಳಲ್ಲಿ. ಪೆಹಲ್ಗಾಮ್ ಪ್ರಕರಣ ಆದ್ಮೇಲೆ ಬಹಳ ಜನ ಹೆದರ್ಕೊಂಡ್ಬಿಟ್ರು, ಕಾಶ್ಮೀರಕ್ಕೆ ಹೋಗ್ಬಾರ್ದು, ಅಲ್ಲಿ ಉಗ್ರಗಾಮಿಗಳ ಚಟುವಟಿಕೆ ಆದ್ರೆ ಏನ್ ಮಾಡ್ತೀರಾ, ಅಥವಾ ಮಿಲಿಟರಿ ಅವರು ಪೊಲೀಸರು ರಕ್ಷಣಾ ಕೆಲಸಗಳನ್ನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಟೂರಿಸಂ ಫ್ರೀ ಇರೋಲ್ಲ. ಹೀಗೆಲ್ಲ ನಮ್ಗೆ ಬಹಳ ಜನ ತಲೆ ಕೆಡ್ಸೋಕ್ ಪ್ರಯತ್ನಿಸಿದ್ರು, ಹೆದರ್ಸ್ಲಿಕ್ಕೆ ಪ್ರಯತ್ನ ಪಟ್ರು. ನಾನು ಬಹಳ ಧೈರ್ಯವಂತ, ಆಗೋದು ಹಾಗೆ ಆಗತ್ತೀರಿ, ಹೋಗೋದೇ, ಅದಕ್ಕೋಸ್ಕರ ಹೋಗದೆ ಇರಕ್ಕಾಗತ್ತಾ ಅನ್ಕೊಂಡು ಹೋದ್ವಿ ಧೈರ್ಯವಾಗಿ. ಸರಿ, ನಾ ಹೋಗಿ ಬಹಳ ಮುಖ್ಯವಾಗಿ ನಾನು ಈ ಸಲ ಈ ಇಶ್ಯೂದಲ್ಲಿ ನಾನು 2 ಘಟನೆಗಳ ಬಗ್ಗೆ ಮಾತ್ರ ಹೇಳಿ ಉಳಿದ ಪ್ರವಾಸದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ನಾವು ಜಮ್ಮು 1 ದಿವಸ ಇದ್ದು ಜಮ್ಮುನೆಲ್ಲ ನೋಡ್ಕೊಂಡು ಹೋದ್ವಿ. ಅದನ್ನ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತೀನಿ. ಜಮ್ಮು ಹೋದ್ಮೇಲೆ ಕಾಟ್ರಾಗ್ ಹೋದ್ವಿ. ಆ ಕಾಟ್ರಾದಿಂದಾನೇ ವೈಷ್ಣೋದೇವಿಗೆ ಹೋಗ್ಬೇಕು.
ವೈಷ್ಣೋ ದೇವಿ ಅನ್ನೋದು ಇಡೀ ಭಾರತದಲ್ಲಿ ದೇವಿ ಸಂಪ್ರದಾಯದಲ್ಲಿ ಗುಹಾಂತರ್ಗ್ರಹ ಒಂದು ದೇವಾಲಯ, ಗುಹೆಗಳ ಒಳಗಿದೆ ದೇವಾಲಯ. ಅಂದ್ರೆ ಉತ್ತರ ಭಾರತ ಮಧ್ಯ ಭಾರತದಲ್ಲಿ ದಕ್ಷಿಣ ಭಾರತದ ತರ ದೇವಸ್ಥಾನ, ವಾಸ್ತುಶಿಲ್ಪ, ಮೂರ್ತಿ ಶಿಲ್ಪ ಇಲ್ಲ. ಇದನ್ನ ನಾನು ಟೀಕೆ ಮಾಡ್ತಿದ್ದೀನಿ, ದಯವಿಟ್ಟು ಯಾರು ತಿಳ್ಕೊಬೇಡಿ. ಮೊಟ್ಟ ಮೊದಲಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ದೆಲ್ಲ ಪ್ರತಿಮೆಗಳು, ವಿಗ್ರಹಗಳನ್ನ ಆಧರಿಸಿ ಇರುವಂತ ದೇವಸ್ಥಾನಗಳು. ಇಲ್ಲಿ ಮೂರ್ತಿ ಪೂಜೆ ನಡೆಯುತ್ತೆ, ವಿಗ್ರಹ ಪೂಜೆ ನಡೆಯುತ್ತೆ, ಅರಿಶಿನ, ಕುಂಕುಮ, ಹೂವು, ಎಳ್ನೀರು ಎಲ್ಲ ಬಳಸ್ತಾರೆ, ತೆಂಗಿನಕಾಯಿ ಹೊಡಿತಾರೆ, ಪ್ರಸಾದ ಇಸ್ಕೊಳ್ತಾರೆ. ಇಲ್ಲಿ ಅನ್ನ ಪ್ರಸಾದ ಇರುತ್ತೆ, ಮತ್ತೆ ಸಿಹಿಯ ಪ್ರಸಾದ ಇರುತ್ತೆ, ಕಲ್ ಸಕ್ಕರೆ ಕೊಡ್ತಾರೆ, ಈ ತರದ್ದೆಲ್ಲ ಇದೆ. ಆದ್ರೆ ನಾವು ಹೋದಂತ ಎಷ್ಟೋ ದೇವಸ್ಥಾನಗಳಲ್ಲಿ ಯಾವ ಪ್ರಸಾದವೂ ಸಿಗಲ್ಲ. ಹೊರಗಡೆ ನೀವು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಚೇರಿಯಿಂದ ತಗೊಳ್ಬೇಕು. ಆ ಪ್ರಸಾದ ಸಹ ಇಲ್ಲಿ ತರ ಲಾಡು, ರವೆ ಉಂಡೆ, ಬೇರೆ ಉಂಡೆಗಳೆಲ್ಲ ಸಿಗೋದಿಲ್ಲ. ಅಲ್ಲಿ ಕೇವಲ ಏನು ಅಂದ್ರೆ ಡ್ರೈ ಫ್ರೂಟ್ಸ್ ಪ್ರಸಾದವನ್ನ ಕೊಡ್ತಾರೆ. ಮತ್ತೆ ವೈಷ್ಣೋ ದೇವಿ ಅನ್ನೋದು ಎಲ್ಲ ಜನರ ಮನಸ್ಸಿನಲ್ಲಿ, ಕನಸಿನಲ್ಲಿ ಬರುವಂತ ದೇವಿ ಆರಾಧನೆ. ಬಹಳ ಜನಕ್ಕೆ ಏನಾಗಿದೆ, ಈ ಪೂಜೆಯನ್ನ ಮಾಡಿದವರಿಗೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ, ನವಗ್ರಹ ಲಕ್ಷ್ಮೀ ಪೂಜೆ ಮಾಡಿದವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಆಸ್ತಿಕರಿಗೆಲ್ಲ ಬೇರೆ ಬೇರೆ ಚಾನಲ್ಸ್, ಬೇರೆ ಬೇರೆ ಪುಸ್ತಕಗಳು, ಭಕ್ತಿ ಮಾರ್ಗದಲ್ಲಿ ಬಂದವ್ರು ಹೇಳಿದ್ದು ಇವೆಲ್ಲವುಗಳಿಂದ ಒಂದು ಭಕ್ತಿ ಭಾವ ಆವರಿಸ್ಕೊಳ್ಳುತ್ತೆ. ಅಲ್ಲಿ ಮೂರ್ತಿ ಹೇಗಿದೆ, ದೇವಸ್ಥಾನ ಹೇಗಿದೆ, ಯಾವ ಸ್ಥಾನದಲ್ಲಿದೆ, ಎಷ್ಟು ಕಷ್ಟ ಹೋಗೋದು, ಇವು ಎಲ್ಲದರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಆದ್ರೆ ನಾವೆಲ್ಲ ತಿಳ್ಕೊಂಡು ಹೋಗಿದ್ವಿ. ಅಲ್ಲಿ ನೀವು ಹೋದಾಗ ಕಾಟ್ರಾದಿಂದ ನಿಮಗೆ 15 ಕಿಲೋಮೀಟರ್ ದೂರದಲ್ಲಿ ಈ ವೈಷ್ಣೋ ದೇವಿ ಬೆಟ್ಟವಿದೆ. ಆ ವೈಷ್ಣೋ ದೇವಿ ಬೆಟ್ಟಕ್ಕೆ ಹೆಲಿಪ್ಯಾಡ್ ನಿಂದನೂ ಹೋಗ್ಬೋದು. ಆದ್ರೆ ಹವಾಮಾನ ಪ್ರತಿಕೂಲವಾಗಿದ್ದಾಗ, ಮೋಡವಿದ್ದಾಗ, ಮಳೆ ಇದ್ದಾಗ ಇದು ಹೆಲಿಕಾಪ್ಟರ್ ನಡೆಯೋದಿಲ್ಲ. ಮುಂಚಿತವಾಗಿ ಬುಕ್ ಮಾಡಬೇಕು. ನಿಮ್ಗೆ ಹೆಲಿಕಾಪ್ಟರ್ ಸಿಗದಿದ್ರೆ ಹೋಯ್ತದು. ಆಮೇಲೆ ಅಲ್ಲಿ ಮುಖ್ಯವಾಗಿ ಇರೋದು ಕುದುರೆ. ನೀವು ಕುದುರೆ ಮೇಲೆ ಸಂಚಾರ ಮಾಡಬೇಕು, ಇಲ್ಲ ಡೋಲಿ ಮೇಲೆ ಸಂಚಾರ ಮಾಡಬೇಕು. ಸುಮಾರು ನಡಿಬೇಕಾಗುತ್ತೆ. ನೋಡಿ, ನಮ್ಮ ಭಕ್ತ ಜನರ ಶ್ರದ್ಧೆ ಹೆಂಗಿದೆ ಅಂದ್ರೆ, ಉತ್ತರ ಭಾರತದ ನಾರ್ತ್ ಈಸ್ಟ್ ಜನ ಯಾರ್ಯಾರು ಬರ್ತಾರೆ, ಮಧ್ಯ ಭಾರತದ ಜನ ಬರ್ತಾರೆ, ಬಡವರು, ಕೆಳ ಮಧ್ಯಮ ವರ್ಗದವರು, ತೀರಾ ಕೆಳ ಹಂತದವರು, ಕಾರ್ಮಿಕರು, ಇಂಥವರೆಲ್ಲ ಬಹಳ ಭಕ್ತಿ ಭಾವದಿಂದ ಬರ್ತಾರೆ. ಅವರು ಸಾವಿರಾರು ಮೆಟ್ಲುಗಳನ್ನ ಹತ್ತಿ ಸುತ್ತಿ ಹೋಗುವಂತ ದುರ್ಗಮ ಬೆಟ್ಟದ ಪ್ರದೇಶದಲ್ಲಿರುವಂತ 14 ಮೈಲಿಯನ್ನ ಅವರು ನಡೀಲಿಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ನಾನು ವಿಷಯ ಸಂಗ್ರಹ ಮಾಡಿದ ಹಾಗೆ ನಮ್ಮ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮವೇ ಬಹಳ ಮುಖ್ಯ. ಪ್ರವಾಸೋದ್ಯಮ ಇಲ್ಲದೆ ಇದ್ರೆ ಅಲ್ಲಿ ಯಾವ ಕಾರ್ಖಾನೆಗಳಿಲ್ಲ, ಯಾವ ಉತ್ಪಾದನಾ ಘಟಕಗಳಿಲ್ಲ, ಅಲ್ಲಿ ಬಹಳ ಕಡಿಮೆ, ಬೇರೆ ಉದ್ಯೋಗ ಇಲ್ಲವೇ ಇಲ್ಲ. ಅಲ್ಲಿರೋದು 2 ಉದ್ಯೋಗ ಅವ್ರಿಗೆ. ಶ್ರೀನಗರದಲ್ಲಿರುವಂತ ಡಾಲ್ ಲೇಕ್ ನಲ್ಲಿ 1400 ಬೋಟ್ ಹೌಸ್ಗಳಿವೆ. ಮತ್ತೆ ಹೋಟೆಲ್ಗಳೆಲ್ಲ ಬೇರೆ ಬೇರೆ ಕಡೆ ಇವೆ, ವಸತಿ ಗೃಹಗಳಿವೆ, ಪಾರ್ಕ್ಗಳಿವೆ, ಸ್ಥಳಗಳಿವೆ. ಈ ಕಾಶ್ಮೀರ ಜಾಗೃತವಾಗಿರ್ಬೇಕು ಅಂತಂದ್ರೆ ಹೊರಗಡೆಯಿಂದ ಬರ್ಬೇಕು. ಯಾಕಂದ್ರೆ ಅಲ್ಲಿ ಮಿಲಿಟರಿ ಜನ ಇದ್ದಾರೆ, ಮುಖ್ಯವಾಗಿ ಮಿಲಿಟರಿ ಒಂದು ನಿಯಂತ್ರಣದಲ್ಲಿದೆ. ಕಾಶ್ಮೀರವಾಗ್ಲಿ, ಕಾಟ್ರಾ ಆಗ್ಲಿ, ಜಮ್ಮು ಆಗಲಿ. ಯಾಕಂದ್ರೆ ಅಲ್ಲಿಂದ ಬಾರ್ಡರ್ ಬಹಳ ಹತ್ರ. ಒಂದ್ ಕಡೆ ಚೀನಾ ಹತ್ರ, ಒಂದ್ ಕಡೆ ಪಾಕಿಸ್ತಾನ ಹತ್ರ. ನಾನು ಹೋಗಿದ್ದಂತ ಸೋನಾಗಢದ ಮೇಲಿನ ಭಾಗ ಪಿಒಕೆಗೆ 10-15 ಕಿಲೋಮೀಟರ್ ಅಂತರದಲ್ಲಿದೆ. ಅಲ್ಲಿ ಹೋಗಿದ್ವಿ. ಹೀಗಾಗಿ ಅಲ್ಲಿ ಏನು ಅಂತಂದ್ರೆ, ನೀವು ಹೋದಾಗ ಬಹಳ ಖರ್ಚು ಆಗುತ್ತೆ. ಸಮಯ ಬೇಕು, ಶಕ್ತಿ ಬೇಕು, ದುಡ್ಡು ಬೇಕು. ಯಾರ ಹತ್ರ ದುಡ್ಡಿಲ್ಲ ಅವರು ಸಮಯ ಶಕ್ತಿನ ಇಟ್ಕೊಂಡು 3 ದಿವಸ ಅಲ್ಲಿ ಇರ್ತಾರೆ. ಯಾಕಂದ್ರೆ ಮೇಲೆ ಹತ್ತಿ ಹೋದ್ರೆ ಅಲ್ಲಿ ಉಚಿತ ಧರ್ಮಶಾಲೆಗಳಿವೆ, ಉಚಿತ ಪ್ರಸಾದ ನಿಲಯಗಳಿವೆ. ಪ್ರಸಾದ ಅಂದ್ರೆ ಅಲ್ಲಿ ಏನೋ ಒಂದು ಕೊಡ್ತಾರೆ, ನಮ್ ತರ ಎಲ್ಲ ಆಹಾರ ಊಟ ಅಲ್ಲ. ಮತ್ತೆ ಬೇರೆ ಬೇಕಾದಷ್ಟು ಅಂಗಡಿಗಳಿವೆ ಉದ್ದಕ್ಕೆ. ನಿಮಗೆ ಅಲ್ಲಿ ಒಂದು ಅಂದಾಜಿನ ಪ್ರಕಾರ ಅಲ್ಲಿ ವೈಷ್ಣೋ ದೇವಿಯಲ್ಲಿ ಜಮ್ಮು ಕಾತ್ರಾದಲ್ಲಿ ಇರುವಂತ ಸಂಖ್ಯೆ 8,000ಕ್ಕಿಂತ ಜಾಸ್ತಿ ಹೆಚ್ಚು ಕುದುರೆಗಳಿವೆ. ಆ 8,000 ಕುದುರೆಗಳನ್ನು ನೋಡ್ಕೊಳ್ಳೋರು 16,000 ಜನ ಇದ್ದಾರೆ. ಅಂದ್ರೆ ಇವರಿಂದಾನೇ ಮುಖ್ಯವಾಗಿ ಜನಸಂಖ್ಯೆ ಇದೆ. ಮತ್ತೆ ಡೋಲಿಯನ್ನ, ಒಂದೊಂದು ಡೋಲಿಯಲ್ಲಿ ಒಬ್ಬರನ್ನ ಕುರ್ಚಿ ಹಾಕಿ ಕೂರಿಸಿ 6 ಜನ ಹೊತ್ಕೊಂಡು ಹೋಗ್ತಾರೆ, ಮೇಣೆ ತರ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು, ನಮ್ಮ ಕಾಲದ ಸ್ವಾಮಿಗಳು, ಮಹಾತ್ಮರು ಇವ್ರನ್ನೆಲ್ಲ ಮೇಣೆಯಲ್ಲಿ ಕರ್ಕೊಂಡು ಹೋಗ್ತಿದ್ರಲ್ಲ. ಹಿಂದಿನ ಕಾಲದಲ್ಲಿ ಘೋಷಾದಲ್ಲಿ ರಾಜ್ಕುಮಾರಿಯರನ್ನ, ರಾಣಿ ವಾಸ್ತವ್ರನ್ನ ಕರ್ಕೊಂಡು ಹೋಗ್ತಿದ್ರಂತೆ. ಈಗ ಘೋಷ ಇಲ್ಲ, ಓಪನ್ ಆಗಿರುತ್ತೆ ಅದು. ಈ 2 ರೂಪದಲ್ಲಿ ಹೋಗ್ಬೇಕು. ಕುದುರೆ ಜೀನ್ ಹಾಕಿರಲ್ಲ, ಅವರು ಸುಮ್ನೆ ಏನೋ ಸುತ್ತಿರ್ತಾರೆ. ಇದ್ರ ಮೇಲೆ, ಜೀನ್ ಮೇಲೆ ನಾವು ಕೂತ್ಕೊಂಡು ರಿಕಾಬ್ನಲ್ಲಿ ಕಾಲ್ ಹಾಕೊಂಡು, ಕಾಲಿಡೋ ಜಾಗದಲ್ಲಿ 2 ಕಡೆ ಕಾಲಿಟ್ಕೊಂಡು ಭದ್ರವಾಗಿ ಕೂತ್ಕೋಬೇಕು ನೀವು. ಆ ಕುದುರೆ ಒಂದ್ಸಲ ಈ ಕಡೆ, ಒಂದ್ಸಲ ಹಿಂಗೆ,
ಒಂದ್ಸಲ ಹಿಂಗೆ ಒಂದ್ಸಲ ಹಿಂಗೆ ಅಲ್ಲಾಡುತ್ತೆ. ನಮ್ಮ ಮೈ ಕೂತಿರುವಂತ ನಮ್ಮ ತಳ ಸಹ ಆ ಕಡೆ ಈ ಕಡೆ ಅಲ್ಲಾಡುತ್ತೆ. ಮಧ್ಯ ಮಧ್ಯದಲ್ಲಿ ಕುದುರೆ ಸವಾರ ಸರಿಯಾಗಿ ಕೂತ್ಕೊಳ್ಳಿ ಅಂದಾಗ ನಾವು ಒಂಚೂರು ಜಿಗಿದು ಕೂತ್ಕೋಬೇಕು. ಅಲ್ಲಿ ಮುಂದ್ಗಡೆ ಇರುವಂತ ಒಂದು ಪಟ್ಟಿಯನ್ನ ಹಿಡ್ಕೊಂಡಿರ್ತೀವಿ. ಆ ಕುದುರೆ ಅಲ್ಲಾಡ್ತಾ ಈ ಕಡೆ ಆ ಕಡೆ ತನಿತಾ ಹೋಗುತ್ತೆ. ಇಲ್ಲಿ ಒಂದ್ ಕಷ್ಟ ಏನ್ ಗೊತ್ತಾ, ಅಲ್ಲಿ ಇರೋದೇ ದುರ್ಗಮವಾದ ರಸ್ತೆ, ಸುತ್ತಿ ಹತ್ತಬೇಕು. ಮೆಟ್ಲು ಹತ್ತೋದಾಗ್ಲಿ ಅಥವಾ ಕಡಿದಾದ ಪ್ರದೇಶವನ್ನ ಮೆಟ್ಲಿಲ್ದೇ ಇರೋ ಜಾಗದಲ್ಲಿ ಹತ್ತೋದಾಗ್ಲಿ, ಅಲ್ಲಿ ಜನ ಹೋಗ್ತಾನೆ ಇರ್ತಾರೆ, ಲಕ್ಷಾವಧಿ ಜನ ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗೋವಾಗ ಮಕ್ಕಳು ಇರ್ತಾರೆ, ಮುದುಕರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಸಾಮಾನು ಹೊತ್ಕೊಂಡು ಹೋಗೋರು ಇರ್ತಾರೆ. ಮತ್ತೆ ಕುದುರೆಗಳು ಹೋಗ್ತಾನೇ ಇರುತ್ತೆ. ಕೆಲವು ಕುದುರೆಗಳಲ್ಲಿ ಪ್ರವಾಸಿಗಳಿರ್ತಾರೆ, ಪ್ರವಾಸಿಗಳು ಸಿಗದೆ ವಾಪಸ್ ಬರ್ತಿರುವಂತ ಕೆಲವು ಕುದುರೆ ಸವಾರ ಇರ್ತಾರೆ. ಹೀಗಾಗಿ ನೀವು ಕುದುರೆ ಮೇಲೆ ಹೋಗ್ಬೇಕಾದ್ರೆ 14 ಕಿಲೋಮೀಟರ್ 3ರಿಂದ 3.5 ಗಂಟೆ ಕಾಲ ನೀವು ನಿಶ್ಚಲರಾಗಿ ಕುತ್ಕೋಬೇಕಾಗುತ್ತೆ. ಬಹಳ ಕಷ್ಟಪಟ್ಟು ಕುತ್ಕೋಗುತ್ತೆ. ಡೋಲಿಲಿ ಕುತ್ಕೊಂಡ್ರು ಸಹ 4.5 ಗಂಟೆ ಕಾಲ ಆಗುತ್ತೆ. 6 ಜನ ಮನುಷ್ಯರು ನಮ್ಮ ಭಾರವನ್ನ ಹೊರ್ತಾರೆ. ಅನಿವಾರ್ಯ. ನಮ್ಗೆಲ್ಲ ಒಂದು ವಯಸ್ಸಾದ್ಮೇಲೆ ಹೋದ್ರೆ ಆಗದೇ ಇಲ್ಲ. ಕಡಿದಾದ ಮೆಟ್ಲು ಸುತ್ಕೊಂಡು ಹೋಗೋ ದಾರಿ ಅದು ಖಾಲಿ ಇದ್ರೆ ಹೆಂಗೋ ಹತ್ಬೋದು. ಸಾವಿರಾರು ಕುದುರೆಗಳು ಸಾವಿರಾರು ಜನರ ಮಧ್ಯದಲ್ಲಿ ನುಸುಳ್ಕೊಂಡು ಹೋಗ್ಬೇಕು. ಈಗ ನುಸುಳ್ಕೊಂಡು ಹೋಗ್ಬೇಕಾದ್ರೆ ಒಂದು ಕುದುರೆ ಮೇಲೆ ಕೂತು ನಿಮಗೆ ಇನ್ನೊಂದು ಕುದುರೆಯ ಬಾಲ ತಗಲುತ್ತೆ, ಇನ್ನೊಬ್ರ ಕಾಲ್ ತಗಲುತ್ತೆ, ಇನ್ನೊಬ್ರ ಕೈ ತಗಲುತ್ತೆ, ಇನ್ನೊಬ್ರ ಮುಖ ತಗಲುತ್ತೆ, ಇನ್ನೊಬ್ರ ಬಟ್ಟೆ ತಗಲುತ್ತೆ, ಇನ್ನೊಂದು ಕುದುರೆಯ ಮೇಲೆ ಕೂತವರ ಬೂಡ್ಸು ತಗಲುತ್ತೆ. ಈ ತರ ಎಲ್ಲ ಆಗತ್ತೆ. ನುಸುಳ್ಕೊಂಡು ಹೋಗ್ಬೇಕಾದ್ರೆ ನಮ್ಮಲ್ಲಿ ಬಂದ ಒಬ್ಬರಿಗೆ ಸ್ವಲ್ಪ ಕಾಲು ಗಾಯ ಆಯ್ತು. ಅಂದ್ರೆ ಈ ರೀತಿ ಕಷ್ಟಪಟ್ಟು ಹೋದಾಗ ಮಾತ್ರ ದೇವಿ ದರ್ಶನವಾಗುತ್ತೆ ಅಂತ ಜನರ ಭಕ್ತಿ ಶ್ರದ್ಧೆ ಇದೆ. ಹೀಗಾಗಿ 14 ಕಿಲೋಮೀಟರ್ ಹೋಗೋಷ್ಟ್ರಲ್ಲಿ 3.5 ಗಂಟೆ ಕಾಲ ಆಯ್ತು. ಮತ್ತೆ ಸ್ವಲ್ಪ ನಡಿಬೇಕು. ಇಲ್ಲಿ ಮತ್ತೆ ಕುದುರೆ ಸವಾರಿ ನಮಗೆ ಎಲ್ಲಿ ನಮ್ಮ ಟ್ಯಾಕ್ಸಿ ಬಿಟ್ಟಿರುತ್ತೆ ಅಲ್ಲಿಂದ ಇಲ್ಲ. ಟ್ಯಾಕ್ಸಿ ಬಿಟ್ಟ ಜಾಗದಿಂದ ಸುಮಾರು 1-1.5 ಕಿಲೋಮೀಟರ್ ಒಂದು ಆಟೋ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಸ್ವಲ್ಪ ನಡಿಬೇಕು. ಅಲ್ಲಿ ನಡಿಬೇಕಾದ್ರೆ ಪರವಾನಗಿಯನ್ನ ಪಡೆದಂತ ಸ್ಥಳೀಯ ಒಂದು ಕಚೇರಿಯಿಂದ ಪರವಾನಗಿ ಪಡೆದಂತ ವೈಷ್ಣೋದೇವಿ ದೇವಾಲಯಕ್ಕೆ ಸಂಬಂಧಪಟ್ಟ ಕಚೇರಿಯಿಂದ ಅವರು ನಿಮಗೆ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಫಸ್ಟ್ ಯಾರ್ಯಾರು ಹೋಗೋ ಹಂಗಿಲ್ಲ. ಅಲ್ಲಿ ಮೇಲೆ ಯಾರು ಹೋಗ್ತಾರೆ, ಕ್ಯೂದಲ್ಲಿ ಬಂದು ನಿಮ್ಮ ಆಧಾರ್ ಕಾರ್ಡು ಮತ್ತೆ ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನುವಂತ ಪರಿಚಯ ಪತ್ರ ಇವನ್ನ ತೋರಿಸಿ ನೀವು ಪಾಸ್ ತಗೊಳ್ಬೇಕು. ಆ ಪಾಚಿ ಅಂತಾರೆ ಅದಕ್ಕೆ. ಆ ಪಾಸ್ ತಗೊಂಡ್ಮೇಲೆ ಆ ಕುದುರೆ ಸಾವಿರಾರು ಜನ ಕುದುರೆಯವ್ರು ಬಂದು ನಾನು ಬರ್ತೀನಿ ನಾನು ತಗೊಳ್ಳಿ ಅಂತಾರೆ. ಡೋಲಿಯವ್ರು ಬಂದು ನಾನು ಕರ್ಕೊಂಡು ಹೋಗ್ರಿ ಅಂತ ಬೇಡ್ಕೊಳ್ತಾರೆ. ಸೊ ನೀವ್ ಯಾರನ್ನ ಆಯ್ಕೆ ಮಾಡ್ಕೋತಿರೋ ಅವ್ರು ಹೇಳಿದ ದುಡ್ಡು ಕೊಟ್ಟು ಅವರ ಇದು ಕೊಡ್ತಾರೆ, ನೇತಾಕೊಳ್ಳುವಂತ ಅವರ ಆಧಾರ್ ಕಾರ್ಡ್ ನಮಗ್ ಕೊಡ್ತಾರೆ ಒಬ್ರದು. ಅದನ್ನ ತಗೊಳಕ್ ಕೊಟ್ಟಾಗ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರುವಂತ ಕುದುರೆ ಸವಾರರಲ್ಲಿ ಯಾರ ಕಾರ್ಡ್ ನಮ್ಮ ಹತ್ರ ಇರುತ್ತೋ ನಾವು ಪಾಸ್ ತಗೊಂಬಂದ್ಮೇಲೆ ಆ ಕುದುರೆಯಲ್ಲೇ ಹೋಗ್ಬೇಕು, ಬೇರೆ ಕುದುರೆ ಹೋಗೋಗಿಲ್ಲ. ಒಂದು ಕುದುರೆ ಕಪ್ಪಗಿರುತ್ತೆ, ಒಂದು ಕುದುರೆ ಕಂದು ಬಣ್ಣ ಇರುತ್ತೆ, ಒಂದು ಕುದುರೆ ಕುಳ್ಳಗಿರುತ್ತೆ, ಒಂದು ಕುದುರೆ ತುಂಬಾ ಎತ್ತರ ಇರುತ್ತೆ, ಒಂದು ಕುದುರೆ ಮಧ್ಯಮ ವರ್ಗದ್ದಿರುತ್ತೆ, ವಯಸ್ಸಿನ ಪ್ರಕಾರನು ಬೇರೆ ಇರುತ್ತೆ, ಅದರ ಶಕ್ತಿ ಪ್ರಕಾರ ಬೇರೆ ಇರುತ್ತೆ. ಕೂತ್ಕೊಳ್ಳೋರು ಗಟ್ಟಿ ಇರ್ಬೇಕು, ಹೊರೋ ಅಂತ ಕುದುರೆ ಗಟ್ಟಿ ಇರ್ಬೇಕು, ಮತ್ತೆ ಕುದುರೆ ಜೊತೆ ನಡ್ಕೊಂಡು ಓಡ್ಕೊಂಡು ಬರೋ ಅಂತ ಆ ಚಾಲಕ ಗಟ್ಟಿಯಾಗಿರ್ಬೇಕು. ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಇದೆ. ಅಷ್ಟು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಕಾರಣದಿಂದ ಒಂದು ದಿನಕ್ಕೆ 20 ಕಿಲೋಮೀಟರ್ ಸಂಚರಿಸಿ ಬರುವಂತ ಒಬ್ಬ ವ್ಯಕ್ತಿಗೆ, ಕುದುರೆ ಸವಾರಿ ತರುವಂತ ಒಬ್ಬ ವ್ಯಕ್ತಿಗೆ ಒಂದೇ ಬಾಡಿಗೆ ಒಂದಿನಕ್ಕೆ, ಮತ್ತೆ ಡೋಲಿ ತರುವಂತ 6 ಜನ ಹೊತ್ಕೊಂಡು ಹೋಗೋರಿಗೆ ಒಂದೇ ಬಾಡಿಗೆ ಒಂದಿನಕ್ಕೆ. ಯಾಕೆಂದ್ರೆ ಆ ಕುದುರೆಗೂ ಆಗ್ಲಿ ಆ ಡೋಲಿ ಹೊರೋರ್ಗಾಗ್ಲಿ ಒಂದ್ಸಲ ಹೋಗ್ ಬಂದ್ರೆ 14-28 ಕಿಲೋಮೀಟರ್ ಆಗುತ್ತೆ, ಸುಸ್ತಾಗ್ಬಿಡುತ್ತೆ. ಮತ್ತೆ ಎಲ್ರಿಗೂ ಹಂಚಬೇಕು ಅಂತ ಹೇಳಿ ಅವ್ರು ಆ ರೀತಿ ಮಾಡ್ತಾರೆ. ನಾವು ಹೋಗುವಾಗ ನಾವು ಒಬ್ರು ಮಾತ್ರ ಡೋಲಿಲೇ ಬಂದ್ರು. 3170 ರೂಪಾಯಿ ಒಂದು ಸಲಕ್ಕೆ ಹೋಗೋಕೆ, ಇಳಿಯೋಕೆ 3170. ಕುದುರೆಗಾದ್ರೆ ಹೋಗೋಕ್ 1250 ಮತ್ತೆ ಇಳಿಯೋಕ್ 1250 ಈ ರೀತಿ ಖರ್ಚು ಬರುತ್ತೆ. ಇಲ್ಲ ಇದೆಲ್ಲ ದುಡ್ಡು ಖರ್ಚು ಮಾಡಬಾರದು ಅಂದ್ರೆ ನಡೆದೇ ಹತ್ತಬೇಕು. ಹೀಗಾಗಿ ಬರೋರೆಲ್ಲ 3 ದಿವಸ 4 ದಿವಸ ಇಟ್ಕೊಂಡು ಬರ್ತಾರೆ. ಅವ್ರಲ್ಲಿ ಸಮಯ ಒಂದಿನ ಇಟ್ಕೊಂಡು ಬಂದವರು ನಡೆದು ಹತ್ತಕ್ಕೆ ಓಡಿ ಹತ್ತಕ್ಕೆ ಆಗಲ್ಲ. ಇದ್ರ ಜೊತೆಗೆ ನಾವಲ್ಲಿ ಹೋದಾಗ ಬಹಳ ಕ್ಯೂ ಇರುತ್ತೆ ಅಂತ ಅನ್ಕೊಂಡಿದ್ವಿ. ನಮ್ಮ ಪುಣ್ಯ ಮಳೆ ಬಂದಿದ್ರಿಂದ ಮತ್ತೆ ಜಮ್ಮು ಅಲ್ಲಿ ಮೇಘಸ್ಫೋಟ ಆಗಿದ್ರಿಂದ ರಶ್ ಕಮ್ಮಿ ಇತ್ತು. ಹೀಗಾಗಿ ಈ ಸಾಯಂಕಾಲ ಎಲ್ಲ ಬಹಳ ಜನ ಹತ್ತುತ್ತಾರೆ, ಸಾವಿರಾರು ಜನ. ಯಾಕಂದ್ರೆ ಅವರಲ್ಲಿ ವಸ್ತಿ ಹೂಡೋರು. ನಾವು ಇಳಿದು ಹೋಗೋರು ಮಾತ್ರ ಬೆಳಗ್ಗೆನೆ ಬಂದು ಶುರು ಮಾಡಿ ನಾವು ಸಾಯಂಕಾಲದೊಳಗೆ ಇಳಿದು ಹೋಗ್ತೀವಲ್ಲ, ಅಷ್ಟು ರಶ್ ಇರ್ಲಿಲ್ಲ. ನಮ್ಮ ಪುಣ್ಯ ವೈಷ್ಣೋದೇವಿಯ ನಮ್ಮ ಮೇಲೆ ತೋರಿದ ಕೃಪೆ ಅಂತಂದ್ರೆ ನಾವು ಮುಂದೆ ಹೋದ್ರೆ ಆ ಕಂಬಿಗಳ ಮಧ್ಯದಲ್ಲಿ ನೇರ ಹೊಟ್ಟೋದ್ವಿ, ಎಲ್ಲೂ ನಿಲ್ಲಿಲ್ಲ. ಸೀದಾ ಹೋಗಿ ಗವಿಯೊಳಗೆ ಹೋದಾಗ ಅಲ್ಲಿ ಕೆಳಗೆಲ್ಲ ನೀರು ಒಸರ್ತಾ ಇತ್ತು.
ಸುತ್ತಲೂ ಗವಿ ಇರುತ್ತಲ್ಲ, ಕಲ್ಲಿನ ಬಂಡೆಗಳ ಮೂಲಕ ಆ ಗವಿಯ ಎರಡೂ ಕಡೆಯಿಂದ ನೀರು ಒಸರ್ತಾ ಇತ್ತು. ತಣ್ಣಗಿತ್ತು, ಬಹಳ ತಣ್ಣಗೆ ಅಂದ್ರೆ ಏನು, ಒಳ್ಳೆ ಬರ್ಫ್ ಮೇಲೆ ಕಾಲಿಟ್ಟಂಗೆ, ಬರ್ಫ್ನಲ್ಲಿ ಹೋದಂಗೆ. ಅಲ್ಲಿ ಹೋದಾಗ ಅಲ್ಲಿ ನಿಮ್ಗೆ ಬಹಳ ಹೊತ್ತು ನಿಲ್ಲಕ್ಕೂ ಬಿಡೋಲ್ಲ. ಆ ಗವಿ ಒಳಗೆ ಕೆಲವರಿಗೆ ಉಸಿರು ಕಟ್ಟೋ ಸಂಭವ ಇರುತ್ತೆ. ಆ ಗವಿ ಒಳಗೆ ನಿಮ್ಗೆ ಒಂದು 500 ಹೆಜ್ಜೆ ಹೋದ ಮೇಲೆ ಆ ಪಿಂಡಿ ಅಂತ ಹೇಳ್ತಾರೆ, 3 ದೇವಿಯರ ಮೂರ್ತಿಗಳಿಲ್ಲ ಅಲ್ಲಿ, 3 ದೇವಿಯರ ಪಿಂಡಿಗಳು. ಅಂದ್ರೆ ಸಾಂಕೇತಿಕ ಅರ್ಥದಲ್ಲಿ ಅವು ದೇವರು ಅಂತ. ಅಲ್ಲಿ ಏನು ಅಂತ ನಮಗೆ ಆಕಾರ ಗೊತ್ತಾಗೋದಿಲ್ಲ. ಅದಕ್ಕೆ ನೋಡಿ ನಾನು ಈ ತರದ ಒಂದು ಫೋಟೋ ತಂದಿದ್ದೀನಿ ನೋಡಿ. ಈ ಫೋಟೋದಲ್ಲಿ ಆದಿತ್ಯ ಅವರೇ, ಹಲೋ ಆದಿತ್ಯ ಅವರೇ, ಈ ಫೋಟೋದಲ್ಲಿ ನೋಡಿ. ಈಗ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಎಲ್ಲೂ ಫೋಟೋ ತೆಗೆಯಂಗಿಲ್ಲ ನಾವು, ದೇವಿದಾಗ್ಲಿ ಯಾವುದೇ ದೇವಸ್ಥಾನದಲ್ಲಾಗ್ಲಿ ಫೋಟೋ ತೆಗೆಯಂಗಿಲ್ಲ. ಆದ್ರೆ ಆ ಪಿಂಡಿಗಳು ಅಂತ ಹೇಳಿದೆಲ್ಲ 3 ದೇವತೆಗಳು, ಅಂದ್ರೆ ದೇವಿಯ 3 ಅವತಾರಗಳು. ನಾವು ಹೇಳೋ ರೀತಿಯಲ್ಲಿ ದುರ್ಗೆ, ಲಕ್ಷ್ಮಿ, ಸರಸ್ವತಿ ಅಂತ ಏನ್ ಹೇಳ್ತೀವಿ, ಆ ತರ ಆ 3 ಪಿಂಡಿಗಳು ಅಂತ ಹೇಳ್ತೀವಿ. ಆ ಪಿಂಡಿಗಳು ಹೇಗಿರುತ್ತೋ ದೇವರು, ಅದನ್ನ ಕೆಳಗಡೆ ಸ್ಟುಡಿಯೋ ಸ್ಥಾಪಿಸಿದ್ದಾರೆ, ಅನೇಕ ಸ್ಟುಡಿಯೋ. ಇಲ್ಲಿ ಬಹಳ ಜನಪ್ರಿಯ ಇದು. ಯಾಕಂದ್ರೆ ಅಲ್ಲಿ ಹೋದ್ರೆ ನೀವು ಅವನ ಅಮರನಾಥದ ಲಿಂಗವನ್ನು ಇಟ್ಟಿದ್ದಾನೆ, ಇದ್ರದ್ದು ಸಹ ಕೃಷ್ಣ ರಾಧೆಯರ ಒಂದು ಮೂರ್ತಿಗಳನ್ನು ಇಟ್ಟಿದ್ದಾನೆ, ಅಮರನಾಥ್ ಲಿಂಗವನ್ನು ಅದರ ಒಂದು ಪ್ರತಿ ರೂಪವನ್ನು ಇಟ್ಟಿರ್ತಾನೆ. ಈ ರೀತಿ ಇದೆ ದೇವರು. ಇಲ್ಲಿ ಮಧ್ಯದಲ್ಲಿ ಇದೆ ನೋಡಿ, ಈ 3 ವೈಷ್ಣೋದೇವಿ. ಅಂದ್ರೆ ಸಾಂಕೇತಿಕ ರೂಪದಲ್ಲಿ ಇದು ನೋಡಿ ಕೃಷ್ಣ ರಾಧೆಯರದು. ಆಮೇಲೆ ನಾವಲ್ಲಿ ಹೋಗ್ತಿರೋ ಹಂಗೆ ನಮಗೆ ಇದೊಂದು ಕೊಡ್ತಾರೆ, ಹಣೆ ಕಟ್ಟಿಬಿಡ್ತಾರೆ. ನಾವು ವೈಷ್ಣೋದೇವಿ ಪ್ರವಾಸಿಗಳು ಅಂತ ಹೇಳಿ ಹಣೆ ಪಟ್ಟಿಯನ್ನು ಹಾಕೊಂಡು ಹೋಗ್ಬೇಕು. ಹೀಗೆ ಈ ಫೋಟೋಗಳನ್ನ ಯಾಕೆ ತಂದೆ ಅಂದ್ರೆ ನಾನು ದಾಖಲೆಗಿರ್ಲಿ ಅಂತ ಒಂದು. ಎರಡನೇದು, ನೀವು ವೈಷ್ಣೋದೇವಿ ಹೇಗಿದ್ದಾಳೆ ಅಂತ ಯಾವ ಜನರು ಸಹ ನಿಮ್ಗೆ ವರ್ಣಿಸ್ಲಾರ್. ಹಾಗಾಗಿ ಈ ಸಾಂಕೇತಿಕ ರೂಪದಲ್ಲಿರುವಂತ ಪ್ರತಿರೂಪದಲ್ಲಿರುವಂತ ವೈಷ್ಣೋದೇವಿಗೆ ನಾವು ನಮಸ್ಕರಿಸಿ ಭಕ್ತಿಯಿಂದ ಬಂದ್ವಿ. ಕೆಲವ್ರಿಗೆ ಅನ್ಸ್ಬೋದು, ಅಯ್ಯೋ ಇಷ್ಟೆಲ್ಲಾ ಕಷ್ಟಪಟ್ಟು, ಇಷ್ಟೆಲ್ಲಾ ಖರ್ಚು ಮಾಡಿ, ಇಷ್ಟೆಲ್ಲಾ ದುರ್ಗಮವಾದ ಪ್ರದೇಶಕ್ಕೆ ಹೋಗಿ ಉಸಿರು ಕಟ್ಟಬಹುದು, ಉಪವಾಸ ಇರಬಹುದು, ಸರಿಯಾದ ತಿಂಡಿ ಊಟ ಸಿಗಲ್ಲ, ಯಾಕೆ ಪ್ರವಾಸ ಹೋಗ್ಬೇಕು ಅಂದರೆ, ನಮ್ಮ ಭಾರತದ ಶಕ್ತಿ ಇರೋದು ಭಕ್ತಿಯಲ್ಲಿ. ಆ ಭಕ್ತಿಯಿಂದ ಇತಿಹಾಸಕ್ಕೆ ಪುರಾಣ ಕಾಲದಲ್ಲಿ ಶಕ್ತಿ ಬಂದಿದೆ ಜನರಿಗೆ. ಹೀಗಾಗಿ ಈ ಸಾಂಕೇತಿಕ ರೂಪದಲ್ಲಿರುವಂತ ಎಲ್ಲ ಶಕ್ತಿ ಪೀಠಗಳನ್ನ ನೋಡ್ಬೇಕು ಅನ್ನೋದು ನನ್ನ ಉದ್ದೇಶ. ಒಂದೊಂದ್ಸಲ ಒಂದೊಂದ್ ಸ್ಥಳಕ್ಕೆ ಹೋಗಿ ಬಂದಾಗಲೂ ನಮ್ಮಲ್ಲಿ ಏನೋ ಒಂದು ಶಕ್ತಿ ಬಂದಿದೆ ಅಂತ ನಾವು ನಂಬಬೇಕು. ಆಗ ನಮ್ಮ ಜೀವನ ಸಮಾಧಾನ ಆಗುತ್ತೆ. ಈಗ ನಾನು ದುಃಖದಲ್ಲಿ ಹೋಗಿದ್ದೆ, ದೇವಿಯನ್ನ ಬೇಡ್ಕೊಂಡು ನನಗೆ ಮನಸ್ಸಿಗೆ ಶಾಂತಿಯನ್ನು ಕೊಡು, ನನ್ನ ಹೆಂಡತಿಗೆ ಸದ್ಗತಿಯನ್ನು ಕೊಡು ಅಂತ ಬೇಡ್ಕೊಂಡು ಬಂದೆ. ನಾವು ಬೇಡಿದ್ದು ದೇವ್ರಿಗೆ ಮುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ, ಆ ದೇವರ ಆಶೀರ್ವಾದ ನಮಗೆ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಂಬಿಕೆಯೇ ಎಲ್ಲಕ್ಕೂ ಮುಖ್ಯ. ದೇವಿ ಇದ್ದಾಳೆ ಅಂತ ನಂಬಿ ಲಕ್ಷಾವಧಿ ಜನ ಬರ್ತಾರೆ. ಕ್ಷಣ ಕಾಲದ ದರ್ಶನಕ್ಕಾಗಿ ಅವರು ತಿಂಗಳಾನಗಟ್ಲೆ ಕಷ್ಟಪಡ್ತಾರೆ, ವರ್ಷಾನಗಟ್ಲೆ ಬರ್ಬೇಕು ಅಂತ ಸಂಕಲ್ಪ ಮಾಡ್ಕೋತಾರೆ. ಬಂದು 3 ದಿವಸ 4 ದಿವಸ ಕಷ್ಟಪಟ್ಟು ಹತ್ತುತ್ತಾರೆ. ಉಪವಾಸ ಇದ್ದು ವನವಾಸನೆ, ಕಾಡು ಮಧ್ಯದಲ್ಲಿ ಹೋಗ್ತೀರಿ, ಅಲ್ಲೆಲ್ಲ ಅಂಗಡಿಗಳಿದ್ರು ಸಹ ಅಲ್ಲಿ ನಿಮಗೆ ನಮ್ಮ ತರ ಅರ್ಶಿನ ಹಾಕೋದು, ಕುಂಕುಮ ಹಾಕೋದು, ಪ್ರಸಾದ ಇಸ್ಕೊಳ್ಳೋದು, ತೀರ್ಥ ಇಸ್ಕೊಳ್ಳೋದು ಇವ್ಯಾವುದೂ ಇಲ್ಲ. ಸರಳವಾದ ದರ್ಶನ ಮಾಡೋದು ಒಂದೇ ಭಾಗ್ಯ. ಹೋಗಿ ಬಂದ್ಮೇಲೆ ನಾವು ನೋಡಿ ಬಂದ್ವಿ ಅನ್ನೋಂತ ಒಂದು ಸಂತೋಷ ಇರುತ್ತೆ. ಈ ವೈಷ್ಣೋದೇವಿ ಬಗ್ಗೆ ಅನೇಕ ಕಥೆಗಳಿವೆ, ವೈಷ್ಣೋದೇವಿಯ ಪುರಾಣ ಇದೆ, ವೈಷ್ಣೋದೇವಿಯ ಹಾಡುಗಳಿದೆ, ವಿಡಿಯೋಗಳಲ್ಲಂತೂ ತುಂಬಾ ಇದೆ, ಯೂಟ್ಯೂಬ್ ಚಾನೆಲ್ಗಳಲ್ಲೂ ತುಂಬಾ ಇದೆ. ವೈಷ್ಣೋದೇವಿಯ ಕಥೆಗಳನ್ನು ಕೇಳಬಹುದು. ವೈಷ್ಣೋದೇವಿ ಹೆಂಗಸರಿಗೆ ಸೌಭಾಗ್ಯ ಕೊಡ್ತಾಳೆ ಅಂತ ಹೇಳ್ತಾರೆ, ವೈಷ್ಣೋದೇವಿ ಸಕ್ಕ ಸಮೃದ್ಧಿಯನ್ನು ಕೊಡ್ತಾಳೆ ಅಂತ ಹೇಳ್ತಾರೆ, ಲಕ್ಷ್ಮಿಯ ಒಂದು ರೂಪ ಅದು, ಸರಸ್ವತಿಯ ಒಂದು ರೂಪ ವಿದ್ಯೆಯನ್ನು ಕೊಡ್ತಾಳೆ ಅಂತ ಹೇಳಿ, ದುರ್ಗೆಯ ಒಂದು ರೂಪ ಧೈರ್ಯವನ್ನು ಕೊಡ್ತಾಳೆ ಅಂತ ಹೇಳಿ. ಈಗ ನೋಡಿ ಇನ್ನೊಂದು ಹೇಳ್ಬೇಕು ನಿಮಗೆ, ನಾವೇನೋ ಹೋದಾಗ ಮಳೆ ಇತ್ತು, ಸ್ವಲ್ಪ ಕಷ್ಟಪಟ್ಟು ಕೆಸರಲ್ಲಿ ಮಣ್ಣಲ್ಲಿ ನಡ್ಕೊಂಡು ಹೋದ್ವಿ, ಮಳೆಯಲ್ಲಿ ಸ್ವಲ್ಪ ನೆನೆದ್ವಿ, ಇಷ್ಟೆಲ್ಲ ಆಯ್ತು. ಆದ್ರೆ ನಾವು ಹೋದಾಗ ಸುರಕ್ಷಿತವಾಗಿ ಕೆಳಗಿಳಿದು ಬಂದ್ವಿ, ನಮ್ಮ ಪುಣ್ಯ. ಯಾಕೆಂದ್ರೆ ನಾವು ಜಮ್ಮು ಕಾತ್ರದಲ್ಲಿದ್ದಾಗ ಎಷ್ಟು ಬಿಸಿಲು ಅಂದ್ರೆ ನೀವು ಊಹಿಸಲಾರ್ರಿ. ಎಲ್ಲಾರು ಮಳೆ ಆಗ್ತಾ ಇದೆ ಅಂತ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ. ಆದ್ರೆ ಅಲ್ಲಿ ಎಲ್ಲೋ ಜಮ್ಮುವಿಂದ ಅಥವಾ ವೈಷ್ಣೋದೇವಿಯಿಂದ 150-200 ಕಿಲೋಮೀಟರ್ ದೂರದಲ್ಲಿರುವಂತ ಪ್ರದೇಶದಲ್ಲಿ ಮೇಘಸ್ಫೋಟ ಆಗಿದೆ, ಮಳೆ ಬಂದಿದೆ, ಬೆಟ್ಟ ಕುಸಿದಿದೆ, ನೆಲ ಕುಸಿದಿದೆ, ಭೂಕುಸಿತ ಆಗಿದೆ, ಭೂಕಂಪ ಆಗಿದೆ, ಎಲ್ಲ ಆಗಿದೆ. ಆದ್ರೆ ನಾವಿದ್ದ ಜಾಗದಲ್ಲಿ ರಾಯಚೂರು, ಬಿಜಾಪುರ, ಗುಲ್ಬರ್ಗಾದಂತ ಬಿಸಿಲ್ರಿ 43-44 ಡಿಗ್ರಿ ಬಿಸಿಲಿತ್ತು.
ಭಯಂಕರ ಬೆವರ್ತಿತ್ತು. ನಾನು ಹಾಕೊಂಡೋದಂತ ಸ್ವೆಟರ್ ಗಿಟ್ರ್ ಎಲ್ಲ ಹಾಕೊಳ್ಳಿಕ್ಕೆ ಆಗ್ಲಿಲ್ಲ. ಆ ಕುದುರೆ ಮೇಲೆ ಹೋದಾಗಂತೂ ಹೆದರಿಕೆಗೆ ನಮಗೆ ಬೆವರುತ್ತೆ, ಬಾಯಾರುತ್ತೆ. ಆಮೇಲೆ ಡೋಲಿಲಿ ಕೂತಿದ್ರು ಸಹ ಅವರು ಹಿಂಗ್ ಹಿಂಗ್ ಕಾಲು ಎತ್ತಿ ಎತ್ತಿ ಹಾಕ್ತಾ ಹೋಗ್ತಾರಲ್ವಾ. ನಾವು ಪಲ್ಲಕ್ಕಿ ಮೇಲೆ ಕೂತಿದ್ರು ಸಹ ಕುರ್ಚಿಲಿ ಒಂದ್ಸಲ ಹಿಂಗೆ ಒಂದ್ಸಲ ಹಿಂಗೆ ಒಂದ್ಸಲ ಹಿಂಗೆ ಒಂದ್ಸಲ ಹಿಂಗೆ ಆಗುತ್ತೆ. ಮತ್ತೆ ಅವರು ಹೋಗೋ ವೇಗಕ್ಕೆ ನಾವು ಸ್ಟಿಲ್ ಆಗಿ ಕೂತ್ಕೊಳಕ್ಕಾಗಲ್ಲ, ನಮ್ಮ ದೇಹವು ಚಲಿಸ್ತಾ ಇರುತ್ತೆ. ಅಯ್ಯೋ ಇಳಿದ್ರೆ ಸಾಕಪ್ಪ, ಹತ್ತು ಮುಗಿದ್ರೆ ಸಾಕಪ್ಪ ಅಂತ ಅನ್ಸೋಷ್ಟು ಒಂದೊಂದ್ಸಲ ಬೇಜಾರಾಗುತ್ತೆ. ಆದ್ರೆ ನಿಶ್ಚಲ ಮನಸ್ಸಿನಿಂದ ಭಕ್ತಿಯಿಂದ ಹೋಗುವಂತ ಬೇರೆ ಜನರನ್ನು ನೋಡಿದಾಗ ಓಹೋಹೋ, ಇವರ ಮುಗ್ಧ ಭಕ್ತಿಯಲ್ಲೇ ನಮ್ಮ ಭಾರತ ದೇಶ ಇದೆ, ನಮ್ಮ ಭಾರತ ದೇಶದ ಸಂಸ್ಕೃತಿ ಇದೆ. ಅವ್ರು ಬಡವರಿರಬಹುದು, ಅವ್ರಿಗೆ ಕೆಲಸ ಸರಿಯಾಗಿರ್ಲಿಕ್ಕಿಲ್ಲ, ಅವ್ರು ಹಾಕೊಂಡಿರುವಂತ ಬಟ್ಟೆ ಹಳೆ ಬಟ್ಟೆ ಇರ್ಬೋದು, ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇದಾರೆ, ಕೂಸುಗಳನ್ನ ಎತ್ಕೊಂಡು ಹೋಗ್ತಾ ಇದಾರೆ, ಹೊಸದಾಗಿ ಮದುವೆ ಆದಂತ ದಂಪತಿಗಳ ಆಶೀರ್ವಾದಕ್ಕೆ ಬರ್ತಾ ಇದ್ದಾರೆ, ಪುಟ್ಟ ಕಂದಮ್ಮಗಳನ್ನ ಹಾಲುಡಿಸುವಂತ ಕಂದಮ್ಮಗಳನ್ನ ಎತ್ಕೊಂಡು ಬರ್ತಾ ಇದೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ, ಹತ್ತು ಮಕ್ಕಳನ್ನ ಕರ್ಕೊಂಬರುವಂತ ಕುಟುಂಬನೂ ಇದೆ, ವಯಸ್ಸಾದವ್ರನ್ನ ಕರ್ಕೊಂಬರುವಂತವ್ರು ಇದ್ದಾರೆ. ನಾನಾ ರೀತಿಯ ಭಾರತ ದೇಶದ ಬೇರೆ ಬೇರೆ ಮೂಲೆಗಳಿಂದ ಬಂದಂತಹ ಜನ ಭಕ್ತಿಯಲ್ಲಿ ಒಂದಾಗಿದ್ದಾರೆ ನೋಡಿ. ಇದೇ ಭಾರತ ದೇಶದ ಸಂಸ್ಕೃತಿಯ ಐಕ್ಯತೆ. ಅವರಿಗೆ ಆ ದೇವ ದರ್ಶನ ಮುಖ್ಯ. ನಾವ್ ಹೇಗಾರ ಇರ್ಲಿ ಭಕ್ತಿಯಿಂದ ಆ ದೇವಿಯ ಪಾದವನ್ನು ಮುಟ್ಟಬೇಕು, ಆ ದೇವಿಯ ಆಶೀರ್ವಾದ ತಗೋಬೇಕು ಅಂತ ಹೇಳಿ. ನಾವು ಅಲ್ಲಿ ಹೋದಾಗ ಬಂಡೆಯಿಂದ ನೀರು ಬರ್ತಾ ಇತ್ತು. ಆ ದೇವಿಯ ಮುಂದಿದ್ದಂತ ಆ ಗುಹೆಯಿಂದ ಹೊರಗೆ ಬರುವಾಗ ಅಲ್ಲಿ ಒಸರ್ತಿದ್ದ ನೀರನ್ನ ತಲೆಗೆ ಚಮಕಿಸ್ಕೊಂಡ್ವಿ. ಆ ಕೆಳಗೆ ಹರಿತಿರುವಂತ ನೀರನ್ನ ನಾವು ಮುಟ್ಟಿ ಕಣ್ಣಿಗೆ ಒತ್ಕೊಂಡ್ವಿ. ಭಕ್ತಿ ಭಾವದಿಂದ ಕೆಳಗಿಳಿದು ಬಂದ್ವಿ. ನೋಡಿ, ನಾವೇನೋ ವೈಷ್ಣೋದೇವಿಗೆ ಸುರಕ್ಷಿತವಾಗಿ ಹೋಗಿ ಬಂದ್ವಿ. ಮುಂದೇನಾಯ್ತು ಕೇಳಿ. ನಾವು 21ನೇ ತಾರೀಕು ವೈಷ್ಣೋದೇವಿ ನೋಡ್ಕೊಂಡ್ ಬಂದಿದ್ದೀವಿ, ಕಾಟ್ರಾದಿಂದ ಮುಗೀತು. ನಾನು ಕಾಶ್ಮೀರದ ಭೇಟಿಗೆ ಹೋಗಿದ್ದಕ್ಕೆ ಮುಖ್ಯ ಕಾರಣ 2. ನನಗೆ ಪ್ರಧಾನಮಂತ್ರಿ ಮೋದಿ ಅವರು ಏನೇನು ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ಗಮನಿಸ್ತಾ ಬಂದಿದ್ದೀನಿ ನಾನು. ಇತ್ತೀಚೆಗೆ ಪೇಪರ್ಗಳಲ್ಲಿ ಓದ್ದೆ, ನ್ಯೂಸ್ ನಲ್ಲಿ ನೋಡಿದೆ, ಇಡೀ ಪ್ರಪಂಚದಲ್ಲೇ ಅತ್ಯಂತ ವಿಶಿಷ್ಟವಾದಂತ 2 ರೈಲ್ವೆ ಬ್ರಿಡ್ಜ್ಗಳು ಕಾಶ್ಮೀರದಲ್ಲಿ ಆಗಿದೆ ಅಂತ ಗೊತ್ತಾಯ್ತು ನನಗೆ. ಒಂದು ಕಾತ್ರಾ, ಜಮ್ಮು ಏನ್ ಕಾತ್ರಾ ಇದೆ, ಕಾತ್ರಾದಿಂದ ಶ್ರೀನಗರಕ್ಕೆ ಒಂದು ರೈಲ್ವೆ ಲೈನ್ ಮಾಡಿದ್ದಾರೆ, ಚಿನಾಬ್ ಅಂತ ಹೇಳಿ. ಆ ರೈಲ್ವೆ ಬ್ರಿಡ್ಜ್ ಹೆಂಗಿದೆ ಗೊತ್ತಾ, ನೀವು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯವಿಲ್ಲ. ಎಷ್ಟೋ 1000 ಅಡಿ ಕೊಳ್ಳ. ಆ ಕೊಳ್ಳದ ಮೇಲೆ ನನಗೆ ಭಾರತ ದೇಶದ ತರಹ ಕೆತ್ತಿದಂತ, ಅಂದ್ರೆ ಅರ್ಧ ಭಾಗ ಭಾರತ ಏನಿದೆ ಕೆಳಗಿನ ಭಾಗ ನಕಾಶೆಯಲ್ಲಿ ಆ ತರ ಕೆತ್ತಿದ್ದಾರೆ ನನಗನ್ನಿಸ್ತು. ಆ ಗುಡ್ಡ ಹಿಂಗಿದೆ, ಆ ಮೇಲ್ಗಡೆ ಎಷ್ಟೋ ಎತ್ತರದ ಮೇಲೆ ಎಷ್ಟು ಲಕ್ಷ ಟನ್ಗಳಷ್ಟು ಕಬ್ಬಣ ಹಾಕಿ ಎಲ್ಲ ಹಾಕಿ ಕೆತ್ತಿದ್ದಾರೆ. ಅದ್ರ ಮೇಲೆ ರೈಲ್ ಹೋಯ್ತು. ಅಲ್ಲಿ ವಂದೇ ಭಾರತ್ ರೈಲು ಕಾಟ್ರಾದಿಂದ ಶ್ರೀನಗರಕ್ಕೆ 3 ಗಂಟೆ ಕಾಲ ತಗೊಳುತ್ತೆ. ಆ ರೈಲು ಅಂಜಿ ಬ್ರಿಡ್ಜ್ ಮತ್ತೆ ಚಿನಾಬ್ ಬ್ರಿಡ್ಜ್ 2 ಮೂಲಕನೂ ಬರುತ್ತೆ. ಅದಕ್ಕೆ ಬರೋದಕ್ಕೆ ಮೊದಲು ಆ ವಿಶೇಷ ರೈಲ್ನಲ್ಲಿ ಅದಕ್ಕೆ 1200 ರೂಪಾಯಿ ರೈಲ್ವೆ ಚಾರ್ಜ್. ಊಟ ಬಿಟ್ರೆ, ಊಟ ಇಲ್ಲ, ಊಟಕ್ಕಾದ್ರೆ ಮತ್ತೆ 250 ರೂಪಾಯಿ ಕೊಡ್ಬೇಕಾಗುತ್ತೆ. ಆ 10 ನಿಮಿಷ ಬರೋದಕ್ಕೆ ಮೊದಲು ಅದರ ಒಂದು ವಿವರಗಳನ್ನ ಹೇಳ್ತಾರೆ. ಅಂಜಿ ಬ್ರಿಡ್ಜ್ ಬರೋದಕ್ಕೆ ಮೊದಲು ಅಂಜಿ ಬ್ರಿಡ್ಜ್ ಬಗ್ಗೆ 10 ನಿಮಿಷ ವಿವರಗಳನ್ನು ಹೇಳ್ತಾರೆ, ತಾಂತ್ರಿಕ ವಿವರಗಳು, ಅದನ್ನ ಹ್ಯಾಕ್ ಕಟ್ಲಾಯ್ತು, ಏನೇನ್ ಬಳಸಿದ್ದಾರೆ. ಇಡೀ ವಿಶ್ವದಲ್ಲಿ ವಿಶೇಷವಾದಂತ ಪ್ರಸಂಗವು. ರೈಲ್ವೆ ಬ್ರಿಡ್ಜ್ಗಳು, ಸೇತುವೆ, ಕೆಳಗಡೆ ಆಳವಾದ ಕಮರಿ ಇದೆ, ಆಳವಾದ ನೀರು ಹರಿತಾ ಇದೆ, ಅಲ್ಲೆಲ್ಲ ಬಂಡೆಗಳಿವೆ, ಕಲ್ಲುಗಳಿವೆ, ಬಿದ್ರೆ ಹೋಯ್ತು. ಅಲ್ಲಿ ಹೆಂಗೆ ಇಳಿದು ಎಲ್ಲ ಕಟ್ಟಿದ್ದಾರೆ. ನಮ್ಮ ಮಿಲಿಟರಿ ಅವರಾಗ್ಲಿ, ನಮ್ಮ ತಂತ್ರಜ್ಞರಾಗ್ಲಿ, ನಮ್ಮ ನಿರ್ಮಾಪಕರಾಗ್ಲಿ ಹೇಗ್ ಮಾಡಿದ್ದಾರೆ. ದುಡ್ಡು ಕೊಡ್ಬೋದು ಸರ್ಕಾರ, ಆದ್ರೆ ಆ ಒಂದು ವಿನ್ಯಾಸವನ್ನ ಮಾಡುವಂತ ಇಂಜಿನಿಯರ್ ಆಗ್ಲಿ, ಅದನ್ನ ಅನುಷ್ಠಾನಕ್ಕೆ ತರುವಂತ ಮೇಸ್ತ್ರಿಗಳು, ಕೆಲಸಗಾರರಾಗ್ಲಿ ಹೇಗ್ ಮಾಡಿರ್ಬೋದು ಅಂತ. ನಾವು ಒಂದ್ ದಿವಸ ಕಾಟ್ರಾದಿಂದ ಅಂಜಿ ಬ್ರಿಡ್ಜ್ ನೋಡೋಕೆ ಹೋಗಿದ್ವಿ. ಬಹಳ ರೋಮಾಂಚಕಾರಿಯಾಗಿದೆ ಅದು. ಅತ್ಯಂತ ಒಂದು ರೀತಿಲಿ ಬಹಳ ಕಷ್ಟಕರವಾದ ಜಾಗ ಅದು ಅಂಜಿ ಬ್ರಿಡ್ಜ್. ಆ ಜಾಗದಲ್ಲಿ ಬ್ರಿಡ್ಜ್ ಅನ್ನು ಕಟ್ಟಿದ್ದಾರೆ. ಬರೋ ದಿನಗಳಲ್ಲಿ ಇನ್ನೂ ಎಷ್ಟು ಪ್ರಗತಿ ಆಗುತ್ತೆ. ಭಾರತದಲ್ಲಿ ನಡೆದಿರುವಂತಹ ಅಭಿವೃದ್ಧಿಯ ಸಂಕೇತವಾಗಿ ಕಾಶ್ಮೀರವನ್ನ ಉಳಿದ ಭಾಗಕ್ಕೆ ಲಿಂಕ್ ಮಾಡ್ಲಿಕ್ಕೆ ಈ ಚಿನಾಬ್ ಬ್ರಿಡ್ಜ್ ಆಗ್ಲಿ, ಅಂಜಿ ಬ್ರಿಡ್ಜ್ ಆಗ್ಲಿ ಬಹಳ ಸಹಾಯ ಮಾಡ್ತಿದ್ದೆ. ಅನೇಕ ಗಂಟೆಗಳ ಪ್ರಯಾಣವನ್ನ ಸುತ್ತ ಹಾಕೊಂಡು ಬರೋದನ್ನ ತಪ್ಪಿಸಿದೆ. ಮತ್ತೆ ಜನರು ಬಹಳ ಸುರಕ್ಷಿತವಾಗಿ ಹೋಗ್ಬೋದು. ಅದು ಎಷ್ಟು ಎತ್ತರದ ಮೇಲಿದೆ ಅಂದ್ರೆ ಕುತುಬ್ ಮಿನಾರ್ಕ್ಕಿಂತ ಎತ್ತರದಲ್ಲಿದೆ ಅಂತ ಹೇಳ್ತಾರೆ. ಅದು ಎಷ್ಟು ಎತ್ತರದಲ್ಲಿದೆ ಅಂದ್ರೆ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಮೇಲ್ ನೋಡಿದ್ರೆ ಆಕಾಶ, ಕೆಳಗೆ ನೋಡಿದ್ರೆ ಪಾತಾಳ, ಇವೆರಡರ ಮಧ್ಯೆ ಅದು ಇದೆ ಅಂತ ಅನ್ಸುತ್ತೆ. ನಾವು ಅಂಜಿ ಬ್ರಿಡ್ಜ್ ನಲ್ಲಿ ಹೋಗಿ 4-5 ಗಂಟೆ ಕಾಲ ಆ ಪ್ರದೇಶದಲ್ಲಿ ಓಡಾಡಿದ್ವಿ. ಕೆಳಗಿಳಿಯೋ ಸಾಹಸ ಮಾಡ್ಲಿಲ್ಲ, ಅದನ್ನ ನೋಡ್ಕೊಂಡು ಬಂದ್ವಿ. ಹೀಗಾಗಿ ಆ ವಂದೇ ಭಾರತ್ ರೈಲ್ ನಲ್ಲಿ ನಾವು ಬಂದಾಗ ಶ್ರೀನಗರಕ್ಕೆ ಮುಟ್ಟಿದ್ವಿ. ಇದು ಒಂದು ಪ್ರಸಂಗ, ವೈಷ್ಣೋದೇವಿಯ ಪ್ರಸಂಗ.
ಇಲ್ಲಿಗೆ ಇವತ್ತಿನ ಒಂದು ಭಾಗವನ್ನು ಮುಗಿಸ್ತಾ ಇದ್ದೀನಿ. ಎಷ್ಟೊತ್ತಾಯ್ತು? ಹಾ, ಹೀಗೆ ವೈಷ್ಣೋದೇವಿಯ ಒಂದು ದರ್ಶನವನ್ನು ಮಾಡಿ ಬಂದು ಚಿನಾಬ್ ಬ್ರಿಡ್ಜ್, ಅಂಜಿ ಬ್ರಿಡ್ಜ್ ದರ್ಶನ ಮಾಡಿದ್ದೀನಿ. ಇವುಗಳೆಲ್ಲ ನಮ್ಮ ಕ್ಯಾಮ್ರಾದಲ್ಲಿ ಮೊಬೈಲ್ ನಲ್ಲಿ ಫೋಟೋ ತಗೊಂಡು ಬಂದಿದ್ದೀನಿ. ಇನ್ನು ಕೆಲವು ತಿಂಗಳ ನಂತರ ಅದನ್ನ ನಿಮಗೆ ಮತ್ತೆ ತೋರಿಸಿದಾಗ ಸಂಕ್ಷಿಪ್ತವಾಗಿ ವಿವರಿಸಿ ಆ ಫೋಟೋಗಳು, ವಿಡಿಯೋಗಳನ್ನ ತೋರಿಸ್ತೀನಿ ನಿಮಗೆ. ಹೀಗಾಗಿ ಆ ಒಂದು ದೇವಿಯ ಒಂದು ಪಾದಗಳಿಗೆ ನಮಸ್ಕರಿಸಿ ನಮ್ಮ ವೈಷ್ಣೋದೇವಿ ಯಾತ್ರೆಯ ಈ ಭಾಗದ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಅಧ್ಯಾಯದಲ್ಲಿ ಕಾಶ್ಮೀರದ ಬಗ್ಗೆ ಹೆಚ್ಚಿನ ವಿವರಣ ಹೇಳ್ತೀನಿ. ಎಲ್ಲ ಪ್ರೇಕ್ಷಕರಿಗೆ, ಶ್ರೋತೃಗಳಿಗೆ ನಾನು ಈ ಮೈಸೂರಿನ ಸಂಸ್ಕೃತಿಯ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನಲ್ ಮೂಲಕ ಅವರಿಗೆ ಹಾಗೂ ನಿಮಗೆಲ್ಲ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.